ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಬಹಳ ದಿನಗಳ ನಂತರ ಮತ್ತೆ ಇವತ್ತಿನ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಲಾಗನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಮಾಟ ಮಂತ್ರದ ಪ್ರಯೋಗ ನಡೆಯುತ್ತಾ? ಇದು ಸತ್ಯನಾ ಇಲ್ಲವೇ ಇದು ಒಂದು ಭ್ರಮೇನಾ? ಸ್ನೇಹಿತರೆ, ದೇವ್ರು ಇದ್ದಾರೆ ಅಂತ ಹೇಳಿ ನಾವು ನಂಬ್ತೀವಲ್ವ, ಹಾಗೆ ಕೆಟ್ಟದು ಕೂಡ ಇದೆ. ಅಂದರೆ ಒಳ್ಳೆಯ ಎನರ್ಜಿ ಇದೆ ಅಂದಮೇಲೆ ನೆಗೆಟಿವ್ ಎನರ್ಜಿ ಕೂಡ ಇದ್ದೇ ಇರುತ್ತೆ. ಅಂದರೆ ನಾವು ನಮ್ಮ ಅನುಭವದ ಪ್ರಕಾರನೇ ಹೇಳಲ್ವಾ, ಒಬ್ಬ ಮನುಷ್ಯನ ಬಗ್ಗೆ ನಮಗೆ ಎಷ್ಟು ಅಪ್ಪ ದೇವರಂಥ ಮನುಷ್ಯ ಅಂತ ಹೇಳಿ ಹೇಗೆ ಹೇಳ್ತೀವೋ, ಹಾಗೆ ಇನ್ನೊಬ್ಬ ಮನುಷ್ಯನ ಬಗ್ಗೆ ಹೇಗೆ ನಾವು ಬಿಂಬಿಸ್ತೀವಲ್ವ, ರಾಕ್ಷಸನ ಪ್ರವೃತ್ತಿ ಇದೆ ಅವನಲ್ಲಿ ಅಂಥೇಳಿ. ಹಾಗೆ ಕೆಟ್ಟದು ಇದೆ, ಒಳ್ಳೆಯದು ಇದೆ. ಆದರೆ ಅದು ನಮ್ಮ ಮೇಲೆ ಹಾವಿ ಉಂಟು ಮಾಡುತ್ತಾ ಈ ಒಂದು ನೆಗೆಟಿವ್ ಎನರ್ಜಿ, ಬ್ಲಾಕ್ ಮ್ಯಾಜಿಕ್ ಅನ್ನೋದು? ಅಂದರೆ ಖಂಡಿತ ಉಂಟು ಮಾಡುತ್ತೆ. ಅದನ್ನು ಅನುಭವಿಸಿದವರಿಗೆ ಮಾತ್ರ ಅದರ ತಾಪತ್ರಯಗಳು ಗೊತ್ತಾಗ್ತಾ ಇರುತ್ತೆ. ಅಂದರೆ ಅವರ ಮನೆಯಲ್ಲಾಗುವ ಬದಲಾವಣೆಗಳು, ಅವರ ಸಂಬಂಧದಲ್ಲಾಗುವ ಬದಲಾವಣೆಗಳ ಮೇಲೆ ಅದನ್ನು ಕೆಲವರು ಅರ್ಥ ಮಾಡ್ಕೊಳ್ತಾರೆ. ಕತ್ತಲಾಗತ್ತೆ, ಅದರ ನಂತರ ಬೆಳಕಾಗತ್ತೆ ಅಲ್ವಾ? ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಇವಾಗಲೂ ಇವೆಲ್ಲ ನಡೀತವ ಅಂದರೆ ಖಂಡಿತ ನಡೆಯುತ್ತೆ. ಮನುಷ್ಯನ ಮನಸ್ಸಲ್ಲಿ ಎಲ್ಲಿಯವರೆಗೂ ದ್ವೇಷ ಇರುತ್ತೋ, ಅಸೂಯೆ ಇರುತ್ತೋ, ಇನ್ನೊಬ್ಬರು ಬೆಳವಣಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚನ್ನೋದಿರುತ್ತೋ, ಖಂಡಿತವಾಗಿಯೂ ಅಲ್ಲಿಯವರೆಗೂ ಇನ್ನೊಬ್ಬರ ಏಳಿಗೆಯನ್ನು, ಇನ್ನೊಬ್ಬರ ಒಳಿತನ್ನು ಕೆಲವರು ಮನುಷ್ಯರು ಸಹಿಸೋದಿಲ್ಲ. ಅವರಿಗೆ ಏನೂ ಆಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಅವರ ಮೇಲೆ ಈ ರೀತಿ ಮಾಟ ಮಂತ್ರದ ಪ್ರಯೋಗ ಖಂಡಿತವಾಗಿಯೂ ಮಾಡ್ತಾರೆ. ಇದು ಒಂದು ರೀತಿಯ ಎನರ್ಜಿ ಅಂತಲೇ ಹೇಳ್ಬೋದು. ಹೇಗಂದರೆ ಇವ್ರ ಕೈಯಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದನ್ನು ಇನ್ನೊಬ್ಬರು ಮಾಡಿರ್ತಾರ. ಅವರ ಸಂಬಂಧಿಕರೇ ಆಗಿರ್ಬೋದು, ಹತ್ತಿರದವರೇ ಆಗಿರ್ಬೋದು, ಅವರು ಇನ್ನೊಬ್ಬರು ಪ್ರೀತಿಯನ್ನು ಪಡ್ಕೊಳ್ಳೋದಾಗಿರ್ಬೋದು, ಒಂದು ಸಂಭಾಳಿಸೋದಾಗಿರ್ಬೋದು, ಒಂದು ಯಶಸ್ಸನ್ನು ಕಂಡಿದ್ದಾಗಿರ್ಬೋದು, ಒಟ್ಟಾರೆಗೆ ಒಂದು ಕುಟುಂಬವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋದಾಗಿರ್ಬೋದು. ಅಂದರೆ ಇಲ್ಲಿ ಅವರ ಧೈರ್ಯ, ಅವರ ಆತ್ಮವಿಶ್ವಾಸ, ಅವರು ಕೆಲಸ ಮಾಡುವ ಪರಿ ಆಗಿರ್ಬೋದು, ನಡವಳಿಕೆ ಆಗಿರ್ಬೋದು, ರೀತಿ ನೀತಿ ಇನ್ನೊಬ್ಬರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಹೊಟ್ಟೆ ಉರಿಯನ್ನು ತರಿಸ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಅವ್ರ ಹಾಗೆ ಇವರು ಆಗೋದಿಲ್ಲ, ಅಂಥ ದುರ್ಬಲ ಮನಸ್ಥಿತಿ ಅವ್ರದ್ದು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಮೇಲೆ ಏನಾದರೂ ಹಾನಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಅವರ ಮನಸ್ಸಲ್ಲಿ ಆ ಎನರ್ಜಿ ಆ ರೀತಿ ಮಾಡಿಸುತ್ತೆ ಅವರಿಗೆ. ಅಂದರೆ ನನಗೆ ಸಿಗದಿದ್ದು ಅವ್ರಿಗೆ ಸಿಗ್ತಾ ಇದೆ, ಅದು ಸಿಗಬಾರ್ದು ಅನ್ನೋ ರೀತಿಲೂ ಕೂಡ ಕೆಲವರು ಗುಣ ಇರುತ್ತೆ. ಇಲ್ಲಾಂದರೆ ಕೆಲವರು ಈ ಆಸ್ತಿ, ಇಲ್ಲ ಒಂದು ಮನೆ ಪಡ್ಕೊಳ್ಳೋಕ್ಕೆ, ಇಲ್ಲ ಒಬ್ಬರನ್ನ ಪಡ್ಕೊಳ್ಳೋಕ್ಕೋಸ್ಕರನೂ ಈ ರೀತಿ ಒಂದು ಬ್ಲಾಕ್ ಮ್ಯಾಜಿಕ್ಕನ್ನು ಮಾಡ್ತಾರೆ. ಇದು ಖಂಡಿತ ನಡೆಯುತ್ತೆ. ಕೇವಲ ಇದು ಒಂದು ಎನರ್ಜಿ ಶಿಫ್ಟಿಂಗ್. ಅವರ ಒಂದು ದೌರ್ಬಲ್ಯತೆಯನ್ನು ಇನ್ನೊಬ್ಬರ ಮೇಲೆ, ಅಂದರೆ ಇನ್ನೊಬ್ಬರ ಒಂದು ಒಳ್ಳೆಯತನವನ್ನು ಕಿತ್ತುಕೊಳ್ಳೋದ್ರ ಮೇಲೆ, ಇಲ್ಲ ಅವರನ್ನು ಹಾಳು ಮಾಡೋದ್ರ ಮೇಲೆ, ಅವರ ಒಂದು ನಾಶ ಮಾಡೋದ್ರ ಮೇಲೆ ಇವರಿಗೆ ಖುಷಿ ಸಿಗ್ತಾ ಇರುತ್ತೆ. ಹಾಗಾಗಿ ಆ ರೀತಿಯ ಕಾರ್ಯವನ್ನು ಮಾಡ್ತಾರೆ. ಸ್ನೇಹಿತರೆ, ಮಾಟ ಮಂತ್ರದ ಪ್ರಯೋಗ ಖಂಡಿತ ಈಗಲೂ ಕೂಡ ನಡೆಸೋರು ಇದ್ದಾರೆ. ಇದು ಅವರವರ ನಂಬಿಕೆಗೆ, ಅವರು ಆ ನೋವನ್ನು, ಆ ಒಂದು ಅನುಭವವನ್ನು ಅನುಭವಿಸಿದವರಿಗೆ ತುಂಬ ಚೆನ್ನಾಗೇ ಗೊತ್ತಿರುತ್ತೆ ಸ್ನೇಹಿತರೆ. ಇದು ಹೇಗೆಲ್ಲ ಅವರಿಗೆ ಕನೆಕ್ಟ್ ಆಗುತ್ತೆ ಎನರ್ಜಿ, ಅಂದರೆ ನಮ್ಮ ಯಾವ ವಸ್ತುಗಳು ಸಿಕ್ಕರೆ ಅವರು ಮಾಟ ಮಂತ್ರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ಹಾಗೆ ಈ ಮಾಟ ಮಂತ್ರದ ಸಮಸ್ಯೆಯಿಂದ ನಾವು ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ನಿಮಗೆ ತುಂಬ ಅತ್ಯಂತ ಸನಿಹ ಅಂತ ಹೇಳಿ ಅನಿಸುತ್ತೆ ಈ ವಿಚಾರಗಳು. ಯಾಕಂದರೆ ನಮ್ಮ ಹಿರಿಯರು ಅನೇಕ ಬಾರಿ ಎಚ್ಚರಿಸಿರ್ತಾರೆ. ಆದರೆ ನಾವೇ ಎಲ್ಲೋ ನಮ್ಮ ಒಂದು ವಯಸ್ಸಿನ ಉತ್ಸಾಹದಲ್ಲಾಗಿರ್ಬೋದು, ಇದೆಲ್ಲ ಭ್ರಮೆ ಅನ್ನೋ ರೀತಿಲಿ ನಾವು ಕೆಲವೊಂದು ವಿಚಾರಗಳನ್ನು ತಳ್ಳಿ ಹಾಕಿರ್ತೀವಿ. ನಂತರ ಅದರ ಪೆಟ್ಟು ನಮಗೆ ಜೋರಾಗಿ ಸಿಕ್ಕಾಗ ಅವರ ಮಾತುಗಳು ನಮಗೆ ನೆನಪಾಗಿ ನಾವು ಪರಿಹಾರದ ಒಂದು ದಾರಿಯನ್ನು ಕಂಡುಕೊಳ್ತೀವಿ, ಹುಡುಕ್ತೀವಿ ಅಲ್ವಾ? ಅಲ್ಲಿಗೆ ಈಗ ಮನೆಯಿಂದ ಹೋಗಿ ಬರ್ತೀನಮ್ಮ ಅಂತ ಹೇಳಿ ಮಗು ಹೇಳಿದಾಗ ನಾವು ಹೋಗ್ಬಾರಮ್ಮ ಒಳ್ಳೇದಾಗಲಿ ಅಂತೇಳಿ ಹರಿಸಿ ಕಳಿಸ್ತೀವಲ್ವ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಈ ಪದ್ಧತಿ ನಮಗೆ ಯಾಕೆ ಕಲಿಸಿದ್ದಾರೆ ಅಂದರೆ, ನಮ್ಮ ಎನರ್ಜಿ ಅವರು ಹೋಗಿ ಬರ್ತೀನಮ್ಮ ಅಂತೇಳಿ ನಾವು ಮಕ್ಕಳಿಗೆ ಹೇಳಿ ಕಳಿಸೋ ಅಭ್ಯಾಸವನ್ನು ಮಾಡಿಸಿದಾಗ ನಾವು ಅವರಿಗೆ ಹಾರೈಸ್ತೀವಿ. ಒಳ್ಳೆ ರೀತಿಲಿ ಹೋಗಿ ಬರಬೇಕು, ಆ ಕಡೆ ಈ ಕಡೆ ಹುಷಾರಿ, ಯಾರನ್ನು ಮಾತಾಡಿಸ್ಬೇಕು, ಯಾರ ಜೊತೆ ಹೇಗಿರಬೇಕು ಎಲ್ಲವನ್ನು ನಾವು ಹೇಳಿ ಕಳಿಸ್ತೀವಲ್ವ. ಒಂದು ಎಚ್ಚರಿಕೆ ಮಾತನ್ನು ಹೇಳಿ ಕಳಿಸ್ತೀವಿ. ಅವರು ಅದನ್ನು ತಾತ್ಸಾರ ಮಾಡ್ತಾರೋ ಇಲ್ಲಾಂದರೆ ಕೇಳಿಸ್ಕೊಳ್ತಾರೋ ಗಮನವಿಟ್ಟು, ಒಟ್ಟಾರೆಯಾಗಿ ಅವರಿಗೆ ಮುಂದೆ ಆ ಪ್ರಯಾಣ ಮಾಡಿದಾಗ ಅಲ್ಲಿ ಎಲ್ಲಾದರೂ ಒಂದು ರೀತಿಲಿ ನೆಗೆಟಿವ್ ಅಂತ ಹೇಳಿ ಅವ್ರಿಗೆ ಎಲ್ಲಾದರೂ ಒಂಥರ ಅಂತ ಫೀಲ್ ಮಾಡಿಸೋ ಜನರು ಎದುರಾದ ತಕ್ಷಣ ಅವರಿಗೆ ಮೊದಲು ಎದುರಾಗೋದೇ ನಮ್ಮ ಮಾತುಗಳು. ಆ ಎನರ್ಜಿ ಕನೆಕ್ಟ್ ಆಗುತ್ತೆ ಅವರಿಗೆ. ಅಮ್ಮ ಹೇಳಿದ್ಲು ನಾನು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ, ಹಾಗಾಗಿ ಇಲ್ಲಿ ಯಾಕೋ ನನಗೆ ಆ ರೀತಿ ಅನ್ನಿಸ್ತಾ ಇದೆ, ನಾನು ಸ್ವಲ್ಪ ಹುಷಾರಾಗಿರೋಣ ಅನ್ನೋ ರೀತಿಲಿ ನಿಮ್ಮ ಆ ಒಂದು ಬ್ಲೆಸ್ಸಿಂಗ್ ಮಾತುಗಳು ಅವರನ್ನು ಸಚೇತಗೊಳಿಸ್ತವೆ ಖಂಡಿತ. ಹಾಗಾಗಿ ಇಲ್ಲಿ ಮಾತಾಡುವ ಶಬ್ದಕ್ಕೆ, ಹಾಗೆ ನಾವು ಅವರಿಗೆ ಯಾವೆಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀವೋ ಅದೆಲ್ಲದೂ ಅವರಿಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಕಿರಿಕಿರಿ ಮಾಡಬಾರ್ದು, ಮತ್ತು ಜಗಳ ಮಾಡಬಾರ್ದು. ಒಂದು ಒಳ್ಳೆಯ ರೀತಿಲಿ ಮನೆಯಿಂದ ಹೊರಗೆ ದುಡಿಯೋಕ್ಕೆ ಹೋಗೋರಿಗಾಗಿರ್ಬೋದು, ಹೊರಗಡೆ ಊರಿಗೆ ಹೋಗೋರಿಗಾಗಿರ್ಬೋದು, ಒಂದು ಒಳ್ಳೆಯ ರೀತಿಲಿ ಅವ್ರನ್ನ ಬೀಳ್ಕೊಡ್ಬೇಕು ಅನ್ನೋ ರೀತಿಲಿ ಯಾಕೆ ಹೇಳ್ತಾರೆ ಅಂದರೆ, ಇದಕ್ಕೆ ಹೇಳೋದು ನಮ್ಮ ಹಿರಿಯರು ಮಾಡಿದ ಪದ್ಧತಿಗಳು ಯಾವುದೂ ಕೂಡ ಒಂದು ಭ್ರಮೆ ಅಲ್ಲ. ಅದೆಲ್ಲದಕ್ಕೂ ಒಂದು
ಅರ್ಥ ಇದೆ. ಈಗ ನಾವು ವೈಜ್ಞಾನಿಕವಾಗಿ ಅದನ್ನು ಕೆದಕಿ ನೋಡಿದಾಗಲೂ ಅದಕ್ಕೊಂದು ನಿಗೂಢ ಅರ್ಥ ಇತ್ತು ಅಂಥೇಳಿ ನಾವು ಕಂಡುಕೊಳ್ತಾ ಇದ್ದೀವಿ. ಯಾವೆಲ್ಲ ರೀತಿಯಲ್ಲಿ ನೀವು ವಿಜ್ಞಾನದ ಮೊರೆ ಹೋಗಿ ಈಗೇನು ಒಂದು ವಿಚಾರಗಳನ್ನು ಕಂಡು ಹಿಡ್ಕೊಳ್ತೀವಲ್ವ, ಅವೆಲ್ಲವಕ್ಕೂ ಕೂಡ ಬೇಸಿಕ್ ಧರ್ಮದ ಆಧಾರದ ಮೇಲೆ ಅವುಗಳನ್ನು ಪರಿಶೀಲನೆ ಮಾಡ್ತಾ ಇರೋದು ನಾವು. ಅದು ಒಂದು ಪೂಜೆ ಮಾಡೋ ವಿಚಾರದಲ್ಲಾಗಿರ್ಬೋದು, ಹಾಗೆ ಒಂದು ಆಹಾರದ ಪದ್ಧತಿಯಲ್ಲಾಗಿರ್ಬೋದು, ಎಲ್ಲದರಲ್ಲೂ ನಾವು ಏನು ನಮ್ಮ ಹಿರಿಯರು ಹಾಕ್ಕೊಟ್ಟ ಒಂದು ಇದರಲ್ಲಿ ನಡೀತಾ ಇದೀವಲ್ಲ, ಅದನ್ನು ವೈಜ್ಞಾನಿಕವಾಗಿ ಈಗ ಕೆದಕಿ ಪರಿಶೀಲನೆ ಮಾಡ್ತಾರೆ. ಆದರೆ ಅದರ ಒಳ ಅರ್ಥ ಏನು ಅಂಥೇಳಿ ನಂತರ ಗೊತ್ತಾಗುತ್ತೆ ಅಲ್ವಾ. ಸಹಜವಾಗಿ ಆ ವಿಚಾರಗಳು ಈಗಾಗಲೇ ನಿಮಗೆ ಗೊತ್ತಿದೆ. ಆದರೆ ಇಲ್ಲಿ ಮಾಟ ಮಂತ್ರದ ಪ್ರಯೋಗ ಹೇಗೆಲ್ಲ ನಡೆಯುತ್ತೆ, ಖಂಡಿತ ನಡೆಯುತ್ತೆ. ಇದನ್ನು ಅನುಭವಿಸಿದವರು ತುಂಬ ಜನ ಇದ್ದಾರೆ. ಹೇಗೆ ಅಂದರೆ, ನಿಮ್ಮ ಒಂದು ಉಗುರಾಗಿರ್ಬೋದು, ಇಲ್ಲ ಕೂದಲಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇವೆಲ್ಲವೂ ಒಂದು ಎನರ್ಜಿ. ಅಂದರೆ ನೀವು ಅವುಗಳನ್ನು ಧರಿಸಿರ್ತೀರ, ನಿಮ್ಮ ಒಂದು ಸ್ಪರ್ಶ ಅವುಗಳಿಗೆ ಆಗಿರುತ್ತೆ ಅಂದರೆ ನಿಮ್ಮ ಒಂದು ಎನರ್ಜಿ ಅದರಲ್ಲಿರುತ್ತೆ. ನೋಡಿ, ಈಗ ಕೂದಲನ್ನೇ ತಗೊಳ್ಳಿ ಉದಾಹರಣೆಯಾಗಿ, ಆ ಕೂದಲಿನ ಮೇಲೆ ನಮ್ಮ ಒಂದು DNA ಟೆಸ್ಟ್ ಮಾಡ್ತಾರೆ ಅಲ್ವಾ, ಹಾಗೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಕೂದಲು ಒಂದು ಎನರ್ಜಿ ಅಂತಲೇ, ಅಂದರೆ ನಮ್ಮ ಎನರ್ಜಿಯ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಈ ಕೂದಲನ್ನು ತಗೊಂಡು ಹೋಗಿ ಕೆಲವರು ಮಾಟ ಮಂತ್ರದ ಪ್ರಯೋಗ ಮಾಡ್ತಾರೆ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾ ಇರೋದು, ಕೂದಲನ್ನು ಯಾರಿಗೂ ಕೊಡಬಾರ್ದು, ಅಂದರೆ ಮಾರಬಾರ್ದು. ಅಂದರೆ ಅದನ್ನು ಹೇಗೆ ಅಂದರೆ, ನಾವು ತಲೆ ಬಾಚಿದ ತಕ್ಷಣವೇ ಆ ಕೂದಲು ಎಲ್ಲೂ ಮನೆಯಲ್ಲಿ ಬೀಳದ ರೀತಿಲಿ ಕೈಯಲ್ಲಿ ಬಳಿತಿದ್ರು ಹಿಂದೆ. ಅಂದರೆ ಕೈ ಹಿಂಗೆ ಸೌರಿ ಎಲ್ಲ ಒಂದು ಕೂದಲು ಇಲ್ದಂಗೆ ತಕ್ಕೊಂಡು ಅದನ್ನು ಒಂದು ಸಣ್ಣದಾಗಿ ಸುಳ್ಳಿಯಾಗಿ ಸುತ್ತಿ ನಮ್ಮ ತಲೆ ಕೂದಲನ್ನೇ, ಅಂದರೆ ತಲೆಗೆ ಬಾಚಿರ್ತೀವಲ್ವ, ಆ ಜಡೆನ ನಿವಾಳಿಸಿ ಮೇಲಿಂದ 3 ಸರಿ ನಿವಾಳಿಸಿ ಬಾಯಿಂದ ತೂತು ಅಂತ 3 ಸರಿ ಉಗುಳಿದು ಏನೇ ನೆಗೆಟಿವ್ ಎನರ್ಜಿ ಇದ್ರೆ ಇದ್ರ ಮೂಲಕ ಹೋಗಲಿ ಅಂತ ಹೇಳಿ ಅದನ್ನು ಚರಂಡಿಗೆ ಎಲ್ಲಾದರೂ ಒಂದತ್ರ ಹಾಕ್ಬಿಡೋರು. ಅಂದರೆ ಯಾರ ಕೈಗೂ ಸಿಗಬಾರ್ದು ಅನ್ನೋ ರೀತಿಲಿ. ಹಾಗೆ ಆ ಕೂದಲಿನ ಮೂಲಕ ನಮ್ಮಲ್ಲಿರುವ ಒಂದು ನೆಗೆಟಿವ್ ಎನರ್ಜಿಯನ್ನು ಕೂಡ ನಾವು ರಿಮೂವ್ ಮಾಡಿ ಹೊರಗಡೆ ಹಾಕ್ತಿದ್ವಿ. ಅಂತಹ ಶಕ್ತಿ ಆ ಕೂದಲಿಗಿದೆ. ಸತ್ಯವಾದ ಮಾತು. ಈ ಪದ್ಧತಿ ತಪ್ಪಲ್ಲ. ಈಗ ನಾವು ಎಲ್ಲಂದ್ರಲ್ಲಿ ಯಾವಾಗಂದ್ರಲ್ಲಿ ತಲೆ ಬಾಚ್ತೀವಿ. ಹಾಗಾಗಿ ಕೆಲವೊಂದು ಸಾರಿ ಹೇಳ್ತಾರೆ, ರಾತ್ರಿ ತಲೆ ಬಾಚಬಾರ್ದು. ಯಾಕಂದರೆ ರಾತ್ರಿ ಆ ಕೂದಲು ನೆಲದ ಮೇಲೆ ಬಿದ್ದು ನಾವು ಅದ್ರ ಮೇಲೆ ಓಡಾಡಿದ್ವಿ, ಯಾವುದಾದ್ರೂ ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಆಗಿರ್ಬೋದು, ಇಲ್ಲ ನಮ್ಮ ಮನೆಗೆ ಬಂದವರು ಯಾರೋ ಒಬ್ಬರು ನೆಗೆಟಿವ್ ವಿಚಾರವನ್ನು ಹೊತ್ತು ಬಂದವರು ನಮ್ಮ ತಲೆಯ ಕೂದಲು ಮೇಲೆ ಓಡಾಡಿದರೆ, ಬಿದ್ದಿರೋ ಕೂದಲು ಮೇಲೆ ಖಂಡಿತವಾಗಿಯೂ ಅವರ ಎನರ್ಜಿ ನಮ್ಮ ಎನರ್ಜಿಗೆ ಬರುತ್ತೆ ಆ ಕೂದಲು ಮೂಲಕ. ಯಾಕಂದರೆ ಅದು ನಮ್ಮ ದೇಹದ ಒಂದು ಭಾಗವಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಮಾಟ ಮಂತ್ರದ ವಿಚಾರಗಳಿಗೂ ನಮ್ಮ ದಿನನಿತ್ಯದ ಒಂದು ಕೆಲಸ ಕಾರ್ಯಗಳಿಗೂ ನಡವಳಿಕೆಗಳಿಗೂ ಖಂಡಿತ ಒಂದು ಕನೆಕ್ಟ್ ಇದೆಯಾ ಅಂದರೆ ಖಂಡಿತ ಇದೆ. ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದು ಅನ್ನೋದು. ಅಂದರೆ ಮಾಟ ಮಂತ್ರದ ಪ್ರಯೋಗ ಆದಾಗ ನಮ್ಮನ್ನು ಅದು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಆವಾಗವಾಗ. ಅಂದರೆ ತಪ್ಪಾದ ದಾರಿಯಲ್ಲಿ ಹೋಗಲಿಕ್ಕೆ ತುಂಬ ಸೆಳೆತ ಉಂಟಾಗುತ್ತೆ. ಸರಿಯಾದ ದಾರಿಯಲ್ಲಿ ಅದು ನಮ್ಮನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ. ದಾರಿ ತಪ್ಪಿಸುವ ಕೆಲಸವನ್ನು ಆ ಒಂದು ನೆಗೆಟಿವ್ ಎನರ್ಜಿ ಮಾಡುತ್ತೆ. ಮಾಟ ಮಂತ್ರದ ಪ್ರಯೋಗ ಆದರೆ ಆ ಮನೆಯಲ್ಲಿ ಪದೇ ಪದೇ ಕಿರಿಕಿರಿ ಆಗೋದು, ಜಗಳ ಆಗೋದು, ಪೂಜೆ ಮಾಡೋ ಹಾಗಾಗೋಲ್ಲ, ದೀಪ ಬೆಳಗಿಸೋ ಹಾಗಾಗಲ್ಲ, ಧ್ಯಾನಕ್ಕೆ ಒಂದು ಭಜನೆಗಾಗಿರ್ಬೋದು, ದೇವರ ನಾಮಸ್ಮರಣೆ ಆ ಮನೆಯಲ್ಲಿ ನಡೆಯೋದಿಲ್ಲ, ದೇವಸ್ಥಾನಕ್ಕಂತೂ ಹೋಗೋಕ್ಕೆ ಆಗೋದಿಲ್ಲ. ಹೋಗಬೇಕು ಅಂದಾಗಲೆಲ್ಲ ಒಂದಲ್ಲ ಒಂದು ರೀತಿ ಅಡೆತಡೆ ಬಂದು ನಾವು ಹೋಗೋಕ್ಕಾಗೋದಿಲ್ಲ. ಆ ರೀತಿ ಕೂಡ ಆಗ್ತಾ ಇರುತ್ತೆ. ಅಂದರೆ ದೇವಸ್ಥಾನದ ಸುತ್ತಮುತ್ತ ವಾತಾವರಣ ಬಹಳ ಪಾಸಿಟಿವ್ ಆಗಿರುತ್ತೆ. ಅದರ ಔರ ಪರಿಶುದ್ಧವಾಗಿರುತ್ತೆ. ಯಾಕಂದರೆ ಅದು ಭಗವಂತ ವಾಸವಾಗಿರುವ ಜಾಗವಾಗಿರುತ್ತೆ. ಹಾಗಾಗಿ ಅದರ ಸುತ್ತಮುತ್ತ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಲ್ಲಿಗೆ ನಾವು ಹೋಗಬೇಕು ಅಂತೇಳಿ ನಾವು ಅಂದ್ಕೊಂಡಾಗ ಆ ಒಂದು ನೆಗೆಟಿವ್ ಎನರ್ಜಿ ಆ ಜಾಗಕ್ಕೆ ನಾವು ಹೋದಾಗ ನನ್ನ ಪ್ರಭಾವ ಕಡಿಮೆ ಆಗುತ್ತೆ ಅಂಥೇಳಿ ಆ ಎನರ್ಜಿಗೆ ಗೊತ್ತಾದಾಗ ಅದು ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡಿ ಅಲ್ಲಿಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಒಂದು ಜಗಳ ಆಗೋದು, ಇಲ್ಲ ಯಾರೋ ಏನೋ ಹೇಳೋದು, ಇಲ್ಲ ನಾವೇ ಅಳೋದು, ಇಲ್ಲ ಅದಿಲ್ಲ ಇದಿಲ್ಲ ಅಂಥೇಳಿ ಏನಾದರೂ ಸಮಸ್ಯೆ ಉಂಟಾಗಿ ಒಟ್ಟಾರೆಯಾಗಿ ಆ ಒಂದು ವಿಚಾರವನ್ನು ಕೈ ಬಿಟ್ಬಿಡಬೇಕು. ಆ ರೀತಿ ಆಗತ್ತೆ. ಅದು ಕುಲದೇವರಿಗೆ ಹೋಗ್ತಿರೋ, ಇಲ್ಲ ನಿಮ್ಮ ಮನೆ ಹತ್ತಿರ ಇರುವ ದೇವಸ್ಥಾನಕ್ಕೆ ಹೋಗ್ಬೋದು, ಗುರುವಿನ ದೇವಸ್ಥಾನಕ್ಕೆ ಹೋಗ್ಬೋದು, ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೊರಟಿದ್ದೀರಿ ಅಂದಾಗಲೂ ಕೂಡ ಈ ರೀತಿ ಮಾಡಿಸುತ್ತೆ. ಒಟ್ಟಾರೆಯಾಗಿ ನಿಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಆ ರೀತಿ ತಡೆ ಹಿಡಿತಾ ಇರುತ್ತೆ. ಇದು ಮಾಟ ಮಂತ್ರದ ಪ್ರಯೋಗ ಆಗಿದೆ ಅನ್ನೋದಕ್ಕೆ ಇದು ಒಂದು ಕೂಡ ಸೂಚನೆ ಆಗಿರುತ್ತೆ. ಎರಡನೇದಾಗಿ ಮಕ್ಕಳ ಮೇಲೆ ಬೇಗನೆ ಪರಿಣಾಮ ಬೀರುತ್ತೆ. ಅಂದರೆ ಮನೆಯಲ್ಲಿ ಯಾರು ದುರ್ಬಲರೋ ಅವರ ಎನರ್ಜಿಗೆ ಇದು ಬೇಗನೆ ಹೋಗಿ ಸೇರಿಕೊಳ್ಳುತ್ತೆ. ಯಾಕಂದರೆ ಮಕ್ಕಳು ಮುಗ್ಧ ಮನಸ್ಥಿತಿ ಇರುತ್ತೆ. ಆ ಮಕ್ಕಳು ಮತ್ತು ಕೆಲವೊಂದು ವಯಸ್ಸಿನ ಮಕ್ಕಳು ಹೇಗೆ ಅಂದರೆ ಅವರು ದೇವರನ್ನು ಅಷ್ಟಾಗಿ ನಂಬೋದಿಲ್ಲ. ಹೊರಗಡೆ ಹೋಗೋದು, ಫ್ರೆಂಡ್ ಜೊತೆ ತಿರುಗಾಡೋದು, ಇಲ್ಲ ಒಂದು ವಯಸ್ಸಿಗೆ ಬಂದಿರೋ ಮಕ್ಕಳಾದರೆ ಕುಡಿಯೋದು, ಇಲ್ಲ ಸಿಗರೇಟ್ ಸೇದೋದು, ಗಂಡು ಮಕ್ಕಳಾದರೆ, ಇಲ್ಲ ಹೆಣ್ಮಕ್ಳು ಅಯ್ಯೋ ಅದೆಲ್ಲ ನಾನು ನಂಬೋದಿಲ್ಲ ಈಗ, ಆವಾಗಿನ ಕಾಲದಲ್ಲೆಲ್ಲ ಅನ್ನೋದು. ಈ ರೀತಿ ಅವರು ಒಂದು ಪಾಸಿಟಿವ್ ಎನರ್ಜಿಗೆ ಯಾವಾಗ ಕನೆಕ್ಟ್ ಆಗೋದಿಲ್ಲ ಅಂಥವರ ಮೇಲೆ ಕೂಡ ಮಾಟ ಮಂತ್ರದ ಪ್ರಭಾವ ಆದಷ್ಟು ಬೇಗನೆ ಪರಿಣಾಮ ಬೀರುತ್ತೆ. ಅಂಥವರ ಮೂಲಕವೇ ಆ ಮನೆಯಲ್ಲಿ ಕೂಡ ಅದು ನೆಲೆಸಲಿಕ್ಕೆ ಒಂದು ಕಾರಣವಾಗುತ್ತೆ. ಹಾಗೆ ಮನೆಯನ್ನು ಎಷ್ಟೇ ಸ್ವಚ್ಛಗೊಳಿಸಿದರೂ ಕೂಡ ಮನೇಲಿ ಏನೋ ಒಂದು ರೀತಿಯ ಅಶಾಂತ ಭಾವ ಮತ್ತು ಮನೇಲಿ ಏನೋ ಒಂದು ರೀತಿಯ ದುರ್ಗಂಧ ಭಾವ ಬರ್ತಾ ಇರುತ್ತೆ. ಕೆಲವೊಂದು ಕೋಣೆಗಳಲ್ಲಿ, ಕೆಲವೊಂದು ಜಾಗದಲ್ಲಿ, ಕೆಲವೊಂದು ಮೂಲೆಯಲ್ಲಿ ನೀವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಅಲ್ಲಿ ದುರ್ಗಂಧ ಬರ್ತಾ ಇದೆ ಅಂದರೆ ಅಲ್ಲಿ ಆ ಮನೆಯ ಮೇಲೆ ಒಂದು ಕಪ್ಪು ಛಾಯೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನೋದು ಕೂಡ ಕೆಲವೊಂದು ಸೂಚನೆಗಳು ಈ ರೀತಿ ಕೂಡ ಸಿಗ್ತಾ ಇರುತ್ತೆ.
ಹಾಲಲ್ಲಿ ಹುಳ ಆಗೋದು, ಮೊಸರಲ್ಲಿ ಹುಳ ಆಗೋದು, ಈ ರೀತಿ ಕೂಡ ಕೆಲವೊಂದು ಸಾರಿ ಸಾಂಬಾರು ಬೇಗನೆ ಹಳಸೋಗೋದು. ಇವತ್ತು ಮಾಡಿರ್ತೀರ, ಈಗ ರಾತ್ರಿ ಮಾಡಿರ್ತೀರ, ಬೆಳಗ್ಗೆ ಅನ್ನೋದಕ್ಕೆ ಕೆಲವೊಂದು ಸಾರಿ ಹಳಸೋಗ್ಬಿಡತ್ತೆ. ಈ ರೀತಿ ಆಗೋದು ಕೂಡ ಆ ಒಂದು ಜಾಗದಲ್ಲಿ ಮಾಟ ಮಂತ್ರದ ಪ್ರಭಾವ ಇದೆ ಅನ್ನೋದನ್ನು ಸೂಚಿಸುತ್ತೆ. ಮಾಟ ಮಂತ್ರದ ಪ್ರಯೋಗ ಯಾರ ಮೇಲೆ ಬೇಗನೆ ಆಗಿರುತ್ತೆ ನೋಡಿ, ಯಾರ ಮೇಲೆ ಅವ್ರು ಮಾಡಿಸಿರ್ತಾರಲ್ಲ, ಅವರು ರಾತ್ರಿ ಸ್ವಲ್ಪ ಬಹಳ ಎದ್ದೇಳ್ತಾ ಇರ್ತಾರೆ, ನಿದ್ದೆ ಕಡಿಮೆ ಮಾಡ್ತಾ ಇರ್ತಾರೆ, ಒಂದು ರೀತಿಯ ಆಯಾಸನೂ ಇರುತ್ತೆ ಅವರಿಗೆ. ಕೆಲವೊಂದು ಸಾರಿ ಇದ್ದಕ್ಕಿದ್ದ ಹಾಗೆ ಸಿಟ್ಟು ಮಾಡ್ಕೊಳ್ಳೋದು, ಜಗಳ ಮಾಡೋದು, ಒಂದು ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ಆ ಸಮಸ್ಯೆನ ಕೆದ್ಕೋದು, ಈ ರೀತಿ ಕೂಡ ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ಮನೆಯಲ್ಲಿ ಶಾಂತಿ ಹಾಗೆ ಒಂದು ಒಳ್ಳೆಯ ವಿಚಾರ ನಡೆಯೋದು ಅವ್ರಿಗೆ ಇಷ್ಟ ಇರೋದಿಲ್ಲ. ಆ ರೀತಿ ಒಂದು ನಕಾರಾತ್ಮಕವಾಗಿ ಆ ಮನೆಯಲ್ಲಿ ಒಂದು ವಿಷವನ್ನು ಬಿತ್ತೋ ರೀತಿಯಲ್ಲಿ ಟಾಕ್ಸಿಕ್ ಎನರ್ಜಿಯನ್ನು ತುಂಬಿಸ್ತಾ ಇರ್ತಾರೆ. ಅಂದರೆ ಅವ್ರು ಮಾಡ್ತಾ ಇರಲ್ಲ, ಅವರ ಮೇಲಿರುವ ಒಂದು ಆ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಮಾಡಿಸ್ತಾ ಇರ್ತದೆ ಅವ್ರ ಮೂಲಕ. ಅಂದರೆ ಅವರ ದೇಹವನ್ನು ವಾಸಸ್ಥಾನವಾಗಿ ಪಡ್ಕೊಂಡಿರುತ್ತೆ. ಅಂದರೆ ಅದಕ್ಕೊಂದು ನೆಲೆ ಬೇಕಲ್ವಾ. ಹಾಗಾಗಿ ಯಾರು ದುರ್ಬಲರೋ, ಯಾರು ತುಂಬ ನೆಗೆಟಿವ್ ವಿಚಾರಗಳನ್ನು ಇಟ್ಕೊಂಡಿರ್ತಾರೋ, ಇಲ್ಲ ಯಾರು ದೇವರನ್ನು ನಂಬೋದಿಲ್ಲ, ಯಾರು ಒಳ್ಳೆಯದನ್ನು ನಂಬೋದಿಲ್ಲ, ಪಾಸಿಟಿವ್ ಎನರ್ಜಿಯನ್ನು ದೂರ ತಳ್ಳಿರ್ತಾರಲ್ಲ, ಯಾವಾಗಲೂ ನಕಾರಾತ್ಮಕವಾಗಿ ಮಾತಾಡ್ತಾ ಇರ್ತಾರಲ್ಲ, ಅಂಥವರೇ ಆ ಒಂದು ಎನರ್ಜಿಯ ಟಾರ್ಗೆಟ್ ಆಗಿರುತ್ತೆ. ಹಾಗಾಗಿ ಅವರು ಆ ರೀತಿಯಾಗಿ ಪ್ರತಿಯೊಂದು ವಿಚಾರಕ್ಕೂ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ತಪ್ಪಾದ ದಾರಿಯಲ್ಲೇ ಸಾಗುವ ಮನಸ್ಸು. ಹಾಗೆ ನಾವು ಏನೇ ಒಂದು ಒಳ್ಳೆಯದನ್ನು ಹೇಳಿದರೂ ಕೂಡ ಅವರು ಅಡೆತಡೆ ಉಂಟು ಮಾಡಿ ಆ ಒಂದು ಒಳ್ಳೆಯ ಕೆಲಸವನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಅದರ ಮಾಧ್ಯಮವಾಗಿ ಅಲ್ಲಿ ಆ ಒಂದು ನೆಗೆಟಿವ್ ಎನರ್ಜಿ ಅವರನ್ನು ಆಯ್ಕೆ ಮಾಡ್ಕೊಂಡಿರುತ್ತೆ. ಹಾಗಾಗಿ ಈ ರೀತಿ ಅವರಿಂದ ಕೆಲಸಗಳಾಗ್ತಾ ಇರ್ತವೆ. ಇಲ್ಲಾಂದರೆ ಅವರ ಕೋಣೆಯಲ್ಲಿ ವಿಚಿತ್ರವಾದ ಒಂದು ಚಿತ್ರಗಳನ್ನ ಇಟ್ಕೊಂಡಿರ್ತಾರೆ. ಆ ಚಿತ್ರಗಳು ಕೂಡ ಒಂದೊಂದು ಸಾರಿ ನೆಗೆಟಿವ್ ಎನರ್ಜಿಯನ್ನು ಆಹ್ವಾನ ಮಾಡ್ಕೊಳ್ತವೆ. ಹಾಗಾಗಿ ಕೆಲವೊಂದು ಸಾರಿ ರಾತ್ರಿ ಮಕ್ಕಳ ಕೋಣೆಯಲ್ಲಿ, ಮಲಗೋ ಕೋಣೆಯಲ್ಲಿ ಗೊಂಬೆಗಳನ್ನು ಇಡಬಾರ್ದು. ಗೊಂಬೆಗಳನ್ನು ಅವ್ರು ಮಲಗೋ ಸಮಯದಲ್ಲಿ ಮುಚ್ಚಿಡಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದು, ಅಪ್ಪ ಅಮ್ಮ ಹೇಳ್ತಾ ಇರೋದು ನೆನಪು ಮಾಡ್ಕೊಳ್ಳಿ. ಈಗ ಗೊಂಬೆಗಳನ್ನೇ ಮಕ್ಕಳ ಕೈಯಲ್ಲಿ ಕೊಟ್ಟು ಮಲಗಿಸೋ ಅಭ್ಯಾಸವನ್ನು ನಾವು ಮಾಡ್ತೀವಿ, ಅವುಗಳಿಗೆ ಇಷ್ಟ ಅಂತೇಳಿ. ಆದರೆ ಅದನ್ನು ಮಾಡಬಾರ್ದು. ರಾತ್ರಿ ಮಗು ಕೈಯಲ್ಲಿ ಗೊಂಬೆ ಕೊಟ್ಟು ಮಲಗಿಸ್ಬಾರ್ದು. ಇದು ತಪ್ಪಾಗುತ್ತೆ. ಯಾಕಂದರೆ ಆ ನೆಗೆಟಿವ್ ಎನರ್ಜಿ ಅವರ ಪರಿಶುದ್ಧವಾಗಿದ್ದರೂ ಕೂಡ ಅದು ಮಗುವನ್ನು ಮುಟ್ಟಲ್ಲ, ಆ ಮಗುವಿನ ಪಕ್ಕ ಇರೋ ಆ ಗೊಂಬೆ ಮೇಲೆ ಹೋಗಿ ಸೇರ್ಕೊಳ್ಳೋ ಒಂದು ಚಾನ್ಸ್ ಇರುತ್ತೆ. ಅಂದರೆ ಅದಕ್ಕೊಂದು ಮಾಧ್ಯಮ ಬೇಕಾಗಿರುತ್ತೆ. ಆ ಮಾಧ್ಯಮವನ್ನು ನಾವೇ ಕೈಯಲ್ಲಿ ಕೊಟ್ಟು ಮಲಗಿಸೋದಂಗೆ ಆಗುತ್ತೆ. ಇದು ನಿಮ್ಮ ಅಪ್ಪ ಅಮ್ಮ ಹೇಳಿದ್ದೆ ನೆನಪು ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅಲ್ವಾ. ನಾನು ಮಾಟ ಮಂತ್ರದ ಪ್ರಯೋಗವನ್ನು ನಂಬ್ತೀನಿ ಅಂತ ಅಲ್ಲ, ನಿಮಗೆ ಹೆದರಿಸ್ತಾ ಇದ್ದೀನಿ ಅಂತನೂ ಅಲ್ಲ. ಇದು ಪಾಸಿಟಿವ್ ಆಗಿದ್ದವ್ರ ಹತ್ರ ಬರೋದೇ ಇಲ್ಲ. ಆ ರೀತಿ ಕೂಡ ನಾನು ಹೇಳ್ತೀನಿ ಎಷ್ಟೋ ನನ್ನ ವಿಡಿಯೋಗಳಲ್ಲಿ. ಯಾಕಂದರೆ ನಾನು ಟ್ಯಾರೋ ರೀಡಿಂಗ್ ಮಾಡಬೇಕಾದ್ರೆ ಆಗಿರ್ಬೋದು, ಇಲ್ಲಾಂದರೆ ನಾನು ಶ್ರೀ ಚಾನಲಲ್ಲಿ ಹಾಕೋ ವಿಡಿಯೋಗಳಲ್ಲಿ ನಾನು ಸಾಕಷ್ಟು ಹಳೆಯ ವಿಡಿಯೋಗಳಲ್ಲಿ ಈ ರೀತಿ ಒಂದು ಪ್ರಸಂಗವನ್ನು ವಿಸ್ತರಿಸಿದ್ದೀನಿ. ಅಂದರೆ ಕೆಲವು ನಮ್ಮಿಂದ ಆದ ಸಣ್ಣ ಪುಟ್ಟ ತಪ್ಪುಗಳಿಂದ ಕೂಡ ಕೆಲವೊಂದು ಸಾರಿ ಯಾರದ್ದೋ ಒಂದು ಕೆಟ್ಟ ದೃಷ್ಟಿ, ಇಲ್ಲ ಅವರು ನಮ್ಮ ಮೇಲೆ ಏನಾದರೂ ಮಾಟ ಮಂತ್ರ ಮಾಡಬೇಕು, ಇವರು ಯಶಸ್ಸನ್ನು ಕುಗ್ಗಿಸ್ಬೇಕು, ಇವ್ರಿಗೆ ಹಾಗಾಗಬೇಕು ಹೀಗಾಗಬೇಕು ಅನ್ನೋ ರೀತಿಯಲ್ಲಿ ಅವರೇನಾದರೂ ಪ್ರಭಾವ ಬೀರೋ ಅಂಥ ಮನಸ್ಸು ಮಾಡಿ ನಮ್ಮ ಮೇಲೆ ಏನಾದರೂ ಅವರ ಅದೇ ಒಂದು ನೆಗೆಟಿವ್ ಎನರ್ಜಿ, ಆ ನೆಗೆಟಿವ್ ಎನರ್ಜಿನೇ ಹಾಕಿದ್ರು ಆಯಿತು. ಇಲ್ಲಾಂದರೆ ಎಲ್ಲೋ ಹೋಗಿ ನಮ್ಮ ಪರವಾಗಿ ಏನಾದರೂ ಒಂದು ಮಾಟ ಮಂತ್ರ ಮಾಡಿಸಿದ್ರು ಕೂಡ ಎರಡೂ ಕೂಡ ಅಷ್ಟೇ ಪರಿಣಾಮವನ್ನು ಬೀರ್ತವೆ. ಕೆಟ್ಟ ದೃಷ್ಟಿ ಕೂಡ ಮಾಟ ಮಂತ್ರಕ್ಕಿಂತ ಏನು ಕಡಿಮೆ ಅಲ್ಲ, ಅದು ಕೂಡ ಒಂದು ಎನರ್ಜಿನೇ, ಕೆಟ್ಟ ಎನರ್ಜಿ. ಹಾಗಾಗಿ ನಮ್ಮ ಹಿರಿಯರ ಕೆಲವು ಕಿವಿ ಮಾತುಗಳು ಹೇಗಿದ್ವು ಹೇಳ್ರಿ. ಉಗುರು ರಾತ್ರಿ ಕಚ್ಚಬಾರ್ದು, ಹಾಗೆ ಉಗುರನ್ನ ರಾತ್ರಿ ಕಟ್ ಮಾಡಬಾರ್ದು. ಯಾಕಂದರೆ ಕಟ್ ಮಾಡಿ ನಾವೆಲ್ಲೋ ಒಂದು ಹತ್ರ ಇಡ್ತೀವಿ ಅಂತ ಇಟ್ಕೊಳ್ಳಿ. ಹಾಗೆ ರಾತ್ರಿ ತಲೆ ಬಾಚಬಾರ್ದು ಅಂತ ಹೇಳ್ತಾ ಇದ್ರು, ತಲೆ ಬಾಚುತ್ತಿದ್ವಿ. ರಾತ್ರಿ ಕನ್ನಡಿಯನ್ನು ನೋಡಬಾರ್ದು ಅಂತ ಹೇಳಿದರೆ ಅದನ್ನೇ ಮಾಡ್ತೀವಿ ಈಗ ಅಲ್ವಾ. ಕೆಲವೊಂದು ಇನ್ನೂ ಹೆಚ್ಚು ಅಭ್ಯಾಸಗಳಿವೆ. ನಾನು ಅದರಲ್ಲಿ ಕೆಲವೊಂದು ಅಭ್ಯಾಸಗಳನ್ನು ತಿಳಿಸಿದ್ದೀನಿ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ, ಕೆಲವು ತಲೆ ಕೂದಲು ಬಿದ್ದಿತ್ತ, ಆ ಸಮಯದಲ್ಲಿ ಯಾರೋ ನಮಗೆ ಒಂದು ಮಾಟ ಮಂತ್ರದ ಪ್ರಯೋಗ ಮಾಡಿದರು. ಆಗ ನಾವು ಒಂದು ಪ್ರೊಟೆಕ್ಷನಲ್ಲಿ ಇರ್ತೀವಿ. ಮನೆ ಅಂದಮೇಲೆ ಅಲ್ಲಿ ಒಂದು ವಾಸ್ತು ಇರುತ್ತೆ, ಒಂದು ದೇವರು ಇರುತ್ತೆ. ಹಾಗಾಗಿ ಅದು ನಮ್ಮನ್ನು ಮುಟ್ತೇ ಇದ್ದರು ಒಟ್ಟಾರೆಗೆ ನಮ್ಮದೇ ದೇಹದ ಒಂದು ಭಾಗ ಉಗುರು ಬಿದ್ದಿರುತ್ತೆ, ಇಲ್ಲಾಂದರೆ ಕೂದಲು ಬಿದ್ದಿರುತ್ತೆ, ಅದಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಅದರ ಮೇಲೆ ನಂತರ ಅದು ಆ ಮನೆಯಲ್ಲಿರುವ ಒಂದು ಔರಾವನ್ನು ಯಾವುದೋ ರೀತಿಯಲ್ಲಿ ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಬರುತ್ತೆ. ಯಾರು ದುರ್ಬಲರೋ ಅವರ ಮೇಲೆ ಆ ಒಂದು ಎನರ್ಜಿ ಸೇರಿಕೊಂಡು ಇದ್ದಕ್ಕಿದ್ದಾಗೆ ಜಗಳ ಆಗೋದು, ಪೂಜೆ ನಿಲ್ಲೋದು, ದಿನನಿತ್ಯ ಬೆಳಗ್ಗೆ ಪೂಜೆ ಮಾಡೋಕ್ಕಾಗೋದಿಲ್ಲ, ಆ ರೀತಿ ಜಗಳ ಆಗೋದು, ಏನೋ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಅದು ಆಗೋಲ್ಲ. ಈ ರೀತಿಯಾಗಿ ಅದು ನಮ್ಮ ಎನರ್ಜಿಯನ್ನು ಡಿಸ್ಟ್ರ್ಯಾಕ್ಟ್ ಮಾಡಿ ಮನೆಯಲ್ಲಿ ಪದೇ ಪದೇ ಮಲಗೋದು, ಇಲ್ಲ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳು ಇದ್ದಕ್ಕಿದ್ದ ಹಾಗೆ, ಇಷ್ಟು ವರ್ಷ ಹಾಳಾಗದೇ ಇರೋ ವಸ್ತುಗಳು ಇದ್ದಕ್ಕಿದ್ದ ಹಾಗೆ ಆ ವಸ್ತುಗಳು ಹಾಳಾಗೋದು, ಖರ್ಚು ಹೆಚ್ಚಾಗೋದು, ಮನೆಯಲ್ಲಿ ಇದರಿಂದ ಕಿರಿಕಿರಿ ಆಗೋದು. ಒಂದು ಒಳ್ಳೆಯ ಸಾಂಬಾರು ಮಾಡಿದರೂ ಕೂಡ ಆ ಸಾಂಬಾರು ಮೇಲೆ ಒಂದು ಜಗಳ ಆಗೋದು, ಒಂದು ತಿಂಡಿ ವಿಚಾರಕ್ಕೆ ಒಂದು ಜಗಳ ಆಗೋದು, ಇಲ್ಲ ಸಣ್ಣ ಪುಟ್ಟ ಮಕ್ಕಳ ವಿಚಾರಕ್ಕೆ ಒಂದು ಜಗಳ ಆಗೋದು. ಈ ರೀತಿಯಾಗಿ ಆ ಮನೆಯ ವಾತಾವರಣ ಹದಗೆಡ್ತಾ ಬರುತ್ತೆ. ಅದಕ್ಕೂ ಕೂಡ ಈ ರೀತಿಯ ಒಂದು ಬೇರೆಯವರ ಒಂದು ಪ್ರಭಾವ ಈ ರೀತಿ ವಸ್ತುಗಳ ಮೇಲೆ ನೇರವಾಗಿ ಸೇರೋದ್ರಿಂದ ಕಾರಣವಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು ಪ್ರತಿಯೊಂದು ಮಾತನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ ಅರ್ಥಗರ್ಭಿತವಾದ ಸಾರ ಇದೆ.
ಅದನ್ನು ಮರೆಮಾಚಿ ಭ್ರಮೆ ಅಂತ ಹೇಳಿ ಕೆಲವೊಂದು ಸಾರಿ ದೂರ ತಳ್ಳಿ ನಾವು ತುಂಬ ಸಮಸ್ಯೆಗೆ ಈಗ ಸಿಕ್ಕಾಕೊಳ್ತಾ ಇದ್ದೀವಿ. ಅದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಇನ್ಯಾವುದೇ ರೀತಿಯಲ್ಲಿ ಮಾನಸಿಕ ಒತ್ತಡ, ದೈಹಿಕ ಬಾಧೆಗಳಾಗಿರ್ಬೋದು, ಇಲ್ಲ ಸಂಬಂಧದಲ್ಲಿ ಯಾವುದೇ ರೀತಿ ಒಂದು ಹೊಂದಾಣಿಕೆ ಇಲ್ಲದೆ ಇರೋದಾಗಿರ್ಬೋದು, ಮಕ್ಕಳು ನಮ್ಮ ಮಾತನ್ನು ಕೇಳದೆ ಇರೋದಾಗಿರ್ಬೋದು, ಒಟ್ಟಾರೆಗೆ ಸಂಬಂಧದಲ್ಲಿ ಪ್ರೀತಿ, ವಿಶ್ವಾಸ, ಗೌರವ ಏನು ಇಲ್ಲದೆ ಆಗಿರೋದಕ್ಕೂ ಕೂಡ ಕೆಲವೊಂದು ಸಾರಿ ಈ ರೀತಿ ಒಂದು ನೆಗೆಟಿವ್ ಎನರ್ಜಿಯೇ ಕಾರಣವಾಗಿರುತ್ತೆ. ಹಾಗಾಗಿ ನಮ್ಮ ಎನರ್ಜಿಯನ್ನು ಯಾವಾಗಲೂ ಪರಿಶುದ್ಧವಾಗಿಟ್ಕೊಳ್ಬೇಕು. ಅದೇ ಅಂದರೆ ನಮ್ಮ ಸುತ್ತ ಇರುವ ಒಂದು ಪ್ರಭಾಮಂಡಲ, ಆ ಪ್ರಭಾಮಂಡಲ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟೇ ಬೇರೆಯವರ ಒಂದು ಕೆಟ್ಟ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು ನಮ್ಮ ಮೇಲೆ ಬೀಳೋದಿಲ್ಲ. ದಿನನಿತ್ಯ ನಾವು ಹೊರಗೋಗಿ ಕೆಲಸ ಮಾಡ್ತೀವಿ, ದಿನನಿತ್ಯ ನಮ್ಮ ಮನೆ ಒಳಗೆ ಯಾರೋ ಒಂದು ಬಂದು ಹೋಗ್ತಾರೆ, ಯಾವುದೋ ಒಂದು ವಿಚಾರಕ್ಕೆ ಯಾರೋ ಬಂದ್ರಪ್ಪ, ಸಂಬಂಧಿಕರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು ಬಂದು ಹೋದಾಗ ಅವರು ನಮ್ಮ ಮನೆಯ ಒಂದು ಸುಂದರತೆ ಆಗಿರ್ಬೋದು, ಇಲ್ಲ ಹೊಂದಾಣಿಕೆ ಆಗಿರ್ಬೋದು, ನಮ್ಮ ಮಕ್ಕಳ ಏಳಿಗೆ ಆಗಿರ್ಬೋದು, ನಮ್ಮ ಮಕ್ಕಳ ಒಂದು ಸುಂದರ ರೂಪವನ್ನಾಗಿರ್ಬೋದು ನೋಡಿ ಹೇಳ್ತಾರೆ, ಅಂದ್ಕೊಳ್ತಾರೆ, ಅಸೂಯೆ ಪಡ್ತಾರೆ ಒಳಗೆ, ನಮ್ಗೆ ಸಿಕ್ಕಿಲ್ಲಿದ್ದು ಇವ್ರಿಗೆ ಸಿಕ್ಕಿದೆಯಲ್ಲ ಅನ್ನೋ ರೀತಿಲಿ ಪ್ರಭಾವ ಬೀರೋದಕ್ಕೂ ಕೂಡ ಅದು ಒಂದು ನೆಗೆಟಿವ್ ಎನರ್ಜಿಯಾಗಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಆ ಸಮಯದಲ್ಲಿ ಆ ಮಗುಗೆ ಹುಷಾರಿಲ್ಲದೆ ಆಗೋದು, ಇದ್ದಕ್ಕಿದ್ದ ಹಾಗೆ ಅವರು ಬಂದು ಹೋದ ತಕ್ಷಣ ಮನೆಯಲ್ಲಿ ಜಗಳ ಆಗೋದು, ಇಲ್ಲ ಇನ್ಯಾವುದ್ಯಾವುದೋ ರೀತಿಲಿ ಆಗುತ್ತೆ, ಒಂದು ಮಿಷನ್ ಹಾಳಾಗೋದು, ಅಂದರೆ ಅವರ ಒಂದು ನೆಗೆಟಿವ್ ಎನರ್ಜಿ. ಹಾಗಾಗಿ ಇಲ್ಲಿ ನಾವು ಅವ್ರು ಬಂದು ಹೋದ ತಕ್ಷಣ ಒಂದು ಎನರ್ಜಿ ಅನ್ನೋದು ಇರುತ್ತೆ. ಹಾಗಾಗಿ ಸಂಜೆ ಒಂದು ಕಸ ಗುಡಿಸಿ ಮನೆಯಿಂದ ಹೊರಗೆ ಹಾಕಿ ಅಂಗಳಕ್ಕೆ ಪ್ರತಿಯೊಂದು ಹೊಸಲಿಗೂ ನೀರು ಯಾಕೆ ಚಿಮುಕ್ಸೋದು ಅಂದರೆ ಆ ನೀರು ಅವರ ಒಂದು ಎನರ್ಜಿಯನ್ನು ಹೀಲ್ ಮಾಡುತ್ತೆ. ಹಾಗಾಗಿ ಇದು ನಮ್ಮ ಹಿಂದಿನ ಒಂದು ಪದ್ಧತಿ. ಹಾಗಾಗಿ ಸಂಜೆ ಆದ ತಕ್ಷಣವೇ ಕಸ ಗುಡಿಸಿ ಅಂಗಳಕ್ಕೆ ನೀರು ಹಾಕಿ ಒಂದು ದೇವ್ರ ದೀಪವನ್ನು ಬೆಳಗಿಸ್ಬಿಡ್ಬೇಕು. ಆಗ ಅವ್ರು ಬೆಳಗಿಂದ ಯಾರೇ ಬಂದು ಓಡಾಡಿದ್ರು ಅವರ ಒಂದು ಎನರ್ಜಿಯಲ್ಲಿ ಇರುತ್ತೆ. ಅದನ್ನು ಕಸ ಗುಡಿಸಿ ಹೊರಗೆ ಹಾಕಿ ನಾವು ದೇವ್ರ ದೀಪ ಬೆಳೆಸಿದ ತಕ್ಷಣ ಆ ಎನರ್ಜಿ ಅಲ್ಲಿಗೆ ರಿಮೂವ್ ಆಯಿತು ಅಂತೇಳಿ ಈ ರೀತಿ ಅದು ಒಂದು ಕ್ಲೈನ್ಸಿಂಗ್ ಮಾಡ್ಕೊಳ್ಬೇಕು. ನಮ್ಮ ದೇಹದಲ್ಲಿರುವ ಒಂದು ಟಾಕ್ಸಿಕ್ ಎನರ್ಜಿಯನ್ನು ರಿಮೂವ್ ಮಾಡಲಿಕ್ಕೆ ನಾವು ಹೇಗೆ ಒಂದು ಒಳ್ಳೆಯ ಡಿಟಾಕ್ಸ್ ಡ್ರಿಂಕ್ ಅನ್ನು ಕುಡಿತೀವೋ ಅದೇ ರೀತಿ ನಮ್ಮ ಮನೆಯನ್ನು ದಿನನಿತ್ಯ ನಾವು ಸ್ವಚ್ಛಗೊಳಿಸ್ತಾ ಹೋಗಬೇಕು. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನಾವು ಯಾವ ರೀತಿ ನಮ್ಮ ಕರ್ಮದ ಉದ್ದೇಶವನ್ನು ಒಂದು ಒಳ್ಳೆಯ ಎನರ್ಜಿಗೆ ಕನೆಕ್ಟ್ ಮಾಡ್ತಾ ಹೋಗ್ತೀವೋ ಅಷ್ಟೇ ನಮ್ಮ ಔರ ಪರಿಶುದ್ಧವಾಗ್ತಾ ಹೋಗುತ್ತೆ, ನಮ್ಮ ಮನೆಯ ವಾಸ್ತು ಕೂಡ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆವಾಗ ಯಾವುದೇ ರೀತಿ ಒಂದು ಕೆಟ್ಟ ಪರಿಣಾಮ ನಮ್ಮ ಮೇಲೆ ಅಷ್ಟಾಗಿ ಬೀರೋದಿಲ್ಲ. ಅಂದರೆ ಅವತ್ತಿನ ದಿನವೇ ಅವತ್ತೇ ಆ ಒಂದು ಎನರ್ಜಿನ ರಿಮೂವ್ ಮಾಡೋ ಅಭ್ಯಾಸವನ್ನು ಇಟ್ಕೊಳ್ಬೇಕು. ಹಾಗಾಗಿ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮನೆ ಕಸ ಗುಡಿಸಿ ಹೊರಗೆ ಹಾಕೋದು, ಒಂದು ಹೊಸಲು ತೊಳೆಯೋದು, ಅರಿಶಿನ ಕುಂಕುಮ ಹಾಕೋದು, ರಂಗೋಲಿ ಹಾಕೋದು, ಇದೆಲ್ಲ ಒಂದು ಬ್ಯಾಡ್ ಎನರ್ಜಿಯನ್ನು ಒಳಗೆ ಬರದೇ ಇರೋ ರೀತಿಲಿ ತಡೆಯುತ್ತೆ. ಯಾಕಂದರೆ ನಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ದಿನನಿತ್ಯ ಓಡಾಡೋರ ಕಣ್ಣು ಬಿದ್ದಿರುತ್ತೆ ಅಲ್ವಾ. ಹಾಗಾಗಿ ನಾವು ದಿನನಿತ್ಯ ಅದನ್ನು ತೊಳೆದು ಅದಕ್ಕೊಂದು ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೊಂದು ಹೂವಿಟ್ಟು ಊದ್ಬತ್ತಿ ಹೊಗೆ ಹಿಡಿದು ಈ ರೀತಿ ಮಾಡೋದ್ರಿಂದ ಅದರ ಔರ ಶುದ್ಧವಾಗ್ತಾ ಹೋಗುತ್ತೆ. ಆಗ ಅದರ ಒಳಗೆ ನೆಗೆಟಿವ್ ಎನರ್ಜಿ ಪಾಸ್ ಆಗೋದಿಲ್ಲ, ಅದು ತಡೆಯುತ್ತೆ. ಈ ರೀತಿ ನಾವು ದಿನನಿತ್ಯ ಮಾಡ್ತಾ ಹೋಗಬೇಕು. ಮನೆಯ ಮುಂದೆ ತುಳಸಿ ಗಿಡ ಪ್ರತಿಯೊಬ್ಬರು ಮನೆಯಲ್ಲೂ ಇರಲೇಬೇಕು. ಇದು ಕೂಡ ಆ ದೇವಿ ಕೂಡ ಮನೆಯ ಮೇಲೆ ಯಾವುದೇ ರೀತಿಯ ಹಾನಿ ಉಂಟಾಗದಂತೆ ತನ್ನ ಮೇಲೆ ಆ ನಕಾರಾತ್ಮಕ ದೃಷ್ಟಿಯನ್ನು ತಗೊಂಡು ನಮ್ಮನ್ನ ಆ ತುಳಸಿ ದೇವಿ ಪ್ರೊಟೆಕ್ಟ್ ಮಾಡ್ತಾರೆ. ಹಾಗಾಗಿ ಮನೆಯ ಮುಂದೆ ತುಳಸಿ ಇರಬೇಕು. ದಿನನಿತ್ಯ ಆ ತುಳಸಿಯ ಎದುರಿಗೆ ಒಂದು ದೀಪವನ್ನು ಬೆಳಗಿಸುವ ಅಭ್ಯಾಸ ಇಟ್ಕೊಳ್ಬೇಕು. ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪದ ದೀಪವನ್ನು ಬೆಳಗಿಸೋದು ಇನ್ನೂ ಶ್ರೇಷ್ಠವಾಗಿರುತ್ತೆ. ಯಾಕಂದರೆ ಆ ಒಂದು ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಇಲ್ಲ ಅಂದರೆ ಆ ತುಪ್ಪ ಆಗಿರ್ಬೋದು, ಆ ಒಂದು ಮನೆಯ ವಾಸ್ತುವನ್ನು ಶುದ್ಧವಾಗಿಸುವ ಒಂದು ಗುಣವನ್ನು ಹೊಂದಿದೆ. ಹಾಗಾಗಿ ಈ ಎರಡು ರೀತಿಯ ದೀಪಗಳನ್ನು ನೀವು ಮನೆಯ ಒಳಗೆ ಮನೆಯ ಹೊರಗೆ ಪ್ರತಿನಿತ್ಯ ಬೆಳಗಿಸೋದ್ರಿಂದ ಆ ದೀಪದ ಬೆಳಕು ನಿಮ್ಮ ಪ್ರಭಾಮಂಡಲವನ್ನು, ನಿಮ್ಮ ಮನೆಯ ವಾಸ್ತುವ ಪ್ರಭಾಮಂಡಲವನ್ನು ಶುದ್ಧೀಕರಿಸ್ತಾ ಹೋಗುತ್ತೆ. ಇದರಿಂದ ಕೂಡ ಅನೇಕ ರೀತಿಯ ಒಂದು ಬ್ಲಾಕ್ ಎನರ್ಜಿಗಳು ದೂರವಾಗ್ತಾ ಹೋಗೋದ್ರ ಜೊತೆಗೆ ಆ ಒಂದು ನಕಾರಾತ್ಮಕ ಕ್ರಿಯೆ ಅಂದರೆ ಯಾರೆಲ್ಲ ಮಾಡಿದರೋ ಅದು ಸೋಲ್ತಾ ಹೋಗುತ್ತೆ. ತನ್ನ ಶಕ್ತಿಯನ್ನು ಅದು ಯಾವಾಗ ಕುಂದಿಸ್ಕೊಳ್ಳುತ್ತದೋ ಆಗ ಅದು ಯಾರು ಮಾಟ ಮಂತ್ರ ಮಾಡಿದಾರಲ್ಲ ಅವರಿಗೆ ಹೋಗಿ ತಲುಪುತ್ತೆ. ಯಾಕಂದರೆ ಅದಕ್ಕೆ ಕರ್ತೃ ಯಾರು? ಅವರೇ ತಾನೇ. ಆ ಒಂದು ಮಗುವಿನ ಹುಟ್ಟಿಗೆ ಕಾರಣ ಯಾರು? ನಾವಾಗಿರ್ತೀವಿ, ತಂದೆ ತಾಯಿ ಅಂದಮೇಲೆ. ಅವರು ಏನೇ ಆದರೂ ನಮಗೆ ಸಂಪರ್ಕಕ್ಕೆ ಇರ್ತಾರೆ ಅಲ್ವಾ. ಯಾವಾಗಲೂ ಅವರ ಎನರ್ಜಿ ನಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಅದೇ ರೀತಿಯೇ ಯಾರು ಮಾಟ ಮಂತ್ರದ ಪ್ರಯೋಗ ಮಾಡಿದರೋ ಅವರ ಶಕ್ತಿ ನಾವು ನಮ್ಮ ದಿನನಿತ್ಯ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಕುಗ್ಗಿಸ್ತಾ ಬಂದಾಗ ಅದು ಮತ್ತೆ ತಿರುಗುಬಾಣವಾಗಿ ಅವರು ಯಾರು ಮಾಡಿರ್ತಾರಲ್ಲ ಅವರ ಮೇಲೆ ಪ್ರಯೋಗ ಆಗುತ್ತೆ. ಒಟ್ಟಾರೆಯಾಗಿ ಏನು ಹೇಳ್ತಾರಲ್ಲ, ನಾವು ಏನು ಕೊಡ್ತೀವೋ ಅದು ಮತ್ತೆ ಮರಳಿ ನಮಗೆ ಸಿಗುತ್ತೆ ಅನ್ನೋ ಹಾಗೆ ಅವ್ರು ಏನು ಕೊಟ್ಟಿರ್ತಾರೋ ಮರಳಿ ಹೋಗಿ ಅವರಿಗೆ ಸಿಗುತ್ತೆ. ಹಾಗಾಗಿ ಮಾಟ ಮಂತ್ರದ ಪ್ರಯೋಗ ಅಂದ ತಕ್ಷಣ, ಇಲ್ಲ ಯಾರೋ ಏನೋ ಮಾಡಿದ್ದಾರೆ ಅಂದ ತಕ್ಷಣ ಭಯ ಪಡಬಾರ್ದು. ನಾವು ತುಂಬ ಸ್ಟ್ರಾಂಗ್ ಆಗಿರಬೇಕು. ನಮ್ಮನ್ನು ಕುಗ್ಗಿಸ್ತಾ ಇರತ್ತೆ, ಎದ್ದೇಳಕ್ಕೆ ಬಿಡ್ತಾ ಇಲ್ಲ, ಅದ್ರ ಮಧ್ಯೆನೇ ನಾವು ಎದ್ದೇಳಬೇಕು. ಭಗವಂತನಿಗೆ ಶರಣಾಗಬೇಕು, ಗುರುವಿನ ಮೊರೆ ಹೋಗಬೇಕು. ಆದಷ್ಟು ನಾವು ಎಷ್ಟು ಅಂದರೆ ಆ ಸಮಯದಲ್ಲಿ ಶಿಸ್ತೇ ಇರೋದಿಲ್ಲ ನಮ್ಮ ಜೀವನದಲ್ಲಿ. ಯಾವಾಗೋ ಎದ್ವಿ, ಯಾವಾಗೋ ಮಾಡಿದ್ವಿ, ಯಾವಾಗೋ ತಿಂದ್ವಿ, ಮಕ್ಕಳನ್ನ ಶಾಲೆ ಕಳಿಸ್ತಿದ್ವಿ, ಮತ್ತೆ ಮಲ್ಕೊಂಡ್ವಿ, ಆಮೇಲೆ ಮಾಡಿದರೆ ಆಯಿತು ಅನ್ನೋ ರೀತಿಲಿ ಯಾವಾಗ ನಮಗೆ ಆಲಸ್ಯ ಸೋಮಾರಿತನ
ತುಂಬ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಮನಸ್ಸಲ್ಲಿ ಮಾಡಬೇಕು ಅನ್ನೋ ಹುಮ್ಮಸ್ಸಿರುತ್ತೆ, ಆದರೆ ಮಾಡೋಕ್ಕೆ ಕೊಡೋದಿಲ್ಲ. ಮಲ್ಕೊಂಬಿಡೋಣ, ಆಮೇಲೆ ಅದು ಮಾಡೋಣ ಅನ್ನೋ ರೀತಿಯಲ್ಲಿ ಆಲಸ್ಯ ಉಂಟಾಗೋದ್ರ ಜೊತೆಗೆ ನಮ್ಮನ್ನೂ ಕೂಡ ನಾವು ದುರವಸ್ಥೆಯಲ್ಲಿ ಇಟ್ಟಿರ್ತೀವಿ. ಯಾವಾಗೋ ತಲೆ ಬಾಚೋದು, ಯಾವಾಗೋ ಸ್ನಾನ ಮಾಡೋದು, ಯಾವಾಗೋ ಆ ಬಟ್ಟೆಗಳನ್ನೆಲ್ಲ ಮಡಚೋದು, ಯಾವಾಗೋ ಒಂದು ಮನೆಯ ಸುತ್ತಮುತ್ತ ಕ್ಲೀನ್ ಮಾಡೋದು, ಈ ರೀತಿಯೆಲ್ಲ ಏನೇನೋ ಮಾಡಿ ಅವ್ಯವಸ್ಥೆ ಮಾಡಿಕೊಂಡಂಥ ಸಂದರ್ಭದಲ್ಲೂ ಕೂಡ ಮಾಟ ಮಂತ್ರಗಳ ಶಕ್ತಿ ತುಂಬ ಪ್ರಭಾವವನ್ನು ಹೊಂದುತ್ತೆ. ಯಾವಾಗ ಇವುಗಳೆಲ್ಲವನ್ನು ನಾವು ಬಿಟ್ಟು ಶಿಸ್ತುಬದ್ಧವಾಗಿ ಜೀವನ ನಡೆಸ್ತೀವೋ ಆಗ ನಮ್ಮ ಮೇಲೆ ಗ್ರಹಗಳ ಒಂದು ಆಶೀರ್ವಾದ ಬೀಳಲಿಕ್ಕೆ ಶುರುವಾಗುತ್ತೆ. ನಾವು ದಿನನಿತ್ಯ ಸ್ನಾನ, ಪೂಜೆ, ಹಾಗೆ ಮನೆಯ ತಿಂಡಿ ಆಗಿರ್ಬೋದು, ಕೆಲಸ ಆಗಿರ್ಬೋದು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಹೋದಾಗ ಶಿಸ್ತಿಗೆ ನಿಷ್ಠೆಗೆ ಹೆಸರುವಾಸಿಯಾದ ಶನಿಗ್ರಹದ ಆಶೀರ್ವಾದ ನಮ್ಮ ಮೇಲೆ ಸಿಗುತ್ತೆ. ಶನಿಗ್ರಹದ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಯಾರದ್ದಾದರೂ ಕೆಟ್ಟ ದೃಷ್ಟಿ ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಬೇಕು ಅಲ್ವಾ? ಹಾಗೆ ಗುರು ಪೂಜೆ, ಧ್ಯಾನ ಮಾಡೋದು, ಒಳ್ಳೆಯ ಸಕಾರಾತ್ಮಕ ನುಡಿಗಳು, ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇರೋದು, ಕೆಟ್ಟದ್ದು ಯೋಚನೆ ಮಾಡದೇ ಇರೋದು, ಇವೆಲ್ಲ ಮಾಡಿದಾಗ ಗುರುಬಲ ಹೆಚ್ಚಾಗುತ್ತೆ. ಅದರಿಂದ ನಮ್ಮ ಕೆಲಸ ಕಾರ್ಯಗಳಲ್ಲಿ ಏಳುಗತಿ ಸಿಗುತ್ತೆ, ಸಂತಾನ ಆಗುತ್ತೆ, ಹಾಗೆ ಮದುವೆ ಯೋಗ, ಅಂದರೆ ಆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀಲಿಕ್ಕೆ ಶುರುವಾಗ್ತವೆ. ಈ ರೀತಿ ಗುರುವಿನ ಆಶೀರ್ವಾದ ಸಿಗುತ್ತೆ. ಪ್ರತಿಯೊಂದು ಗ್ರಹವೂ ಕೂಡ ಹಾಗೆ. ದಾನ ಧರ್ಮದ ಸೇವೆ ಮಾಡ್ತೀವಿ ಅಂದರೆ, ಹಾಗೆ ಯಾವುದೋ ಪ್ರಾಣಿ ಪಕ್ಷಿಗಳಿಗೆ ನಾವು ತಿನ್ನಲಿಕ್ಕೆ ಊಟ ಕೊಡ್ತೀವಿ, ಆಹಾರ ಕೊಡ್ತೀವಿ ಅಂದರೆ ನಮ್ಮ ರಾಹು ಕೇತು ಅವರ ಆಶೀರ್ವಾದ ಸಿಗುತ್ತೆ. ಹಾಗೆ ಗಿಡಗಳ ಲಾಲನೆ ಪಾಲನೆ ಮಾಡ್ತೀವಿ ಅಂದರೆ, ಗಿಡ ನೆಟ್ಟು ಬೆಳೆಸ್ತಿದ್ದೀವಿ ಅಂದರೆ ಆವಾಗ ನಮಗೆ ಬುಧನ ಅನುಗ್ರಹ ಆಶೀರ್ವಾದ ಸಿಗುತ್ತೆ. ಇದರಿಂದ ಸಮೃದ್ಧಿ ಹೆಚ್ಚಾಗುತ್ತೆ. ಹಾಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ತೀವಿ, ದುರ್ಗಂಧ ಬರದಂತೆ ನೋಡ್ಕೊಳ್ತಾ ಇದ್ದೀವಿ ಅಂದಾಗ ಆಗ ಶುಕ್ರನ ಬಲ ಹೆಚ್ಚಾಗುತ್ತೆ. ಶುಕ್ರನ ಬಲ ಹೆಚ್ಚಾದರೆ ಏನೆಲ್ಲ ಸಿಗುತ್ತೆ? ಸಮೃದ್ಧಿ ಸಿಗುತ್ತಲ್ವ? ಅದೇ ರೀತಿ ಸ್ನೇಹಿತರೆ, ಮಳೆ ಬರ್ತಾ ಇದೆ ಅಂದಾಗ ನಾವು ಸುಮ್ಮನೆ ನೇರವಾಗಿ ಮಳೆಯಲ್ಲಿ ನಡ್ಕೊಂಡು ಹೋಗಲ್ಲ, ಒಂದು ಛತ್ರಿಯನ್ನು ತಗೊಂಡೇ ಹೋಗ್ತೀವಿ ಸಪೋರ್ಟಿಗೆ. ಅದು ಹಾಗಾಗಿಯೇ ನಾವು ಎಲ್ಲ ರೀತಿಯಲ್ಲಿ ನಮ್ಮ ಜೀವನದಲ್ಲೇ ಕೆಲವೊಂದು ಶಿಸ್ತನ್ನು ಅಳವಡಿಸ್ಕೊಂಡಾಗ ನಮ್ಮ ಜೀವನದಲ್ಲಿರುವ ಗ್ರಹಗತಿಗಳು ತಾನಾಗೇ ಸರಿ ಹೋಗ್ತವೆ. ಅದಕ್ಕೋಸ್ಕರ ಹಣ ಖರ್ಚು ಮಾಡೋ ಅಗತ್ಯ ಇಲ್ಲ. ಇದನ್ನು ನಮ್ಮ ಹಿರಿಯರು ಪೂರ್ವಜರು ಮನಗಂಡಿದ್ರು. ಹಾಗಾಗಿ ಆವಾಗ ಅವರು 2 ಲಕ್ಷ 3 ಲಕ್ಷ ಕೊಟ್ಟು ಎಲ್ಲೆಲ್ಲೋ ಹೋಗಿ ಪೂಜೆ ಮಾಡಿಸೋದಾಗಿರ್ಬೋದು, ಏನೋ ಒಂದು ಜ್ಯೋತಿಷ್ಯ ಕೇಳೋದಾಗಿರ್ಬೋದು, ಆ ರೀತಿ ಮಾಡ್ತಿಲ್ಲ. ಏನೋ ಮನೇಲಿ ಒಂದು ಸತ್ಯನಾರಾಯಣ ಕಥೆ ಪೂಜೆ ನಡೀತಿದೆ, ಮದುವೆ ನಡೀತಿದೆ, ಇಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಮಯವನ್ನು ಕೇಳ್ಕೊಂಡು ಬರೋರು ಎಲ್ಲವನ್ನು ಭಗವಂತನ ಆಶೀರ್ವಾದದ ಮೇಲೆ ಹಾಕಿ ರೀತಿ ನೀತಿ, ಒಂದು ಒಳ್ಳೆಯ ನಡವಳಿಕೆ, ಶಿಸ್ತಿನಿಂದ ಯಾವುದೇ ರೀತಿ ದುರಾಸೆ ಇಲ್ಲದೆ ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಧಾನವಾಗಿ ಸಂತೃಪ್ತಿಯ ಜೀವನ ನಡೆಸಿದ್ರು. ಹಾಗಾಗಿ ಅವರ ಆಯುಷ್ಯು ಕೂಡ ಜಾಸ್ತಿ ಇತ್ತು, ಹಾಗೆ ಅವರು ನೆಮ್ಮದಿಯುತವಾಗಿ ಇರೋದ್ರಲ್ಲೇ ಜೀವನ ನಡೆಸ್ತಿದ್ರು. ಈಗ ಹಾಗಲ್ಲ, ಎಷ್ಟಿದ್ರೂ ನಮಗೆ ನೆಮ್ಮದಿ ಇಲ್ಲದ ಆಗಿರೋದಕ್ಕೆ ನಮ್ಮ ಒಂದು ಜೀವನ ಶೈಲಿಯ ಕಾರಣವಾಗಿದೆ ಅಲ್ವಾ? ಮಾಟ ಮಂತ್ರದ ಪ್ರಯೋಗ ನಡೆಯುತ್ತೆ, ಇಲ್ಲ ಅಂತಲ್ಲ. ಆದರೆ ನಾವು ಆ ಎನರ್ಜಿನ ಹೇಗೆ ನಮ್ಮ ಮೇಲೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಅದು ನಮ್ಮ ಹತ್ರ ಇರುತ್ತಾ ಇಲ್ಲ ಮರಳಿ ಅವರಿಗೆ ಹೋಗುತ್ತೆ ಅನ್ನೋದನ್ನು ನಾವೇ ನಿರ್ಧಾರ ಮಾಡಬೇಕಿಲ್ಲ. ಹಾಗಾಗಿ ಧೈರ್ಯವಾಗಿರಬೇಕು, ನಮ್ಮನ್ನು ನಾವು ಶಿಸ್ತಿನಿಂದ ಕೂಡಿಸ್ಕೊಳ್ಬೇಕು, ಹಾಗೆ ಒಳ್ಳೆಯ ಉದ್ದೇಶಗಳೊಂದಿಗೆ ನಾವು ಕನೆಕ್ಟ್ ಆಗಿರಬೇಕು. ಯಾವಾಗಲೂ ಮನಸ್ಸಲ್ಲಿ ಸದಾ ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಮಾತನಾಡಬೇಕು. ಇವೆಲ್ಲವೂ ಕೂಡ ಒಂದು ಎನರ್ಜಿ ಆಗಿದೆ. ಯಾವಾಗ ನಾವು ಒಂದು ಒಳ್ಳೆಯ ಎನರ್ಜಿಯಲ್ಲಿ ಇರ್ತೀವೋ ಆಗ ನಮಗೆ ಒಳ್ಳೆಯ ಎನರ್ಜಿ ಕನೆಕ್ಟ್ ಆಗುತ್ತೆ. ಯಾವುದೇ ರೀತಿ ಒಂದು ಮಾಟ ಮಂತ್ರದ ಪ್ರಯೋಗ ಯಾರು ಯಾವ ಕೆಟ್ಟ ಉದ್ದೇಶವಿಟ್ಕೊಂಡು ಮಾಡಿದರೂ ಕೂಡ ಅದರ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ. ಯಾವಾಗ ನಮ್ಮಲ್ಲಿ ಅವಕ್ಕೆ ಸ್ಥಾನ ಇಲ್ಲ ಅಂದರೆ ಅವು ಮರಳಿ ತಮಗೆ ಯಾರು ಸ್ಥಾನ ಕೊಟ್ಟಿರ್ತಾರಲ್ಲ ಅವುಗಳ ಹತ್ರನೇ ಹೋಗ್ತಾರೆ, ಅವ್ರ ಹತ್ರನೇ ಹೋಗ್ತವೆ. ಹಾಗಾಗಿ ಮಾಡಿದ್ದುಣ್ಣೋ ಮಾರೇಯ ಅಂತ ಹೇಳಿ ಯಾಕೆ ನಮ್ಮ ಹಿರಿಯರು ಗಾದೆ ಮಾಡಿದ್ದಾರೆ ಅಂದರೆ ಅವರ ಅನುಭವದ ಮೇಲೆ ಈ ಗಾದೆ ಮಾತಿದೆ ಸ್ನೇಹಿತರೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಮಾಟ ಮಂತ್ರದ ಪ್ರಯೋಗ ಇಲ್ಲ ಅಂತಲ್ಲ, ನಡೆಯುತ್ತೆ. ಆದರೆ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೂ ಕೂಡ ಅದು ಡಿಪೆಂಡ್ ಆಗಿರುತ್ತೆ. ಆದಷ್ಟು ನಾವು ದಿನನಿತ್ಯ ಸಕಾರಾತ್ಮಕವಾದ ಆಲೋಚನೆಯನ್ನು ಮಾಡಬೇಕು. ಕೆಲವೊಂದು ಸಣ್ಣ ಪುಟ್ಟ ನಮ್ಮ ನಡವಳಿಕೆಯನ್ನು ತಿದ್ಕೊಳ್ಬೇಕು, ತಪ್ಪುಗಳನ್ನು ತಿದ್ಕೊಳ್ಬೇಕು. ಹಾಗೆ ದಿನನಿತ್ಯ ಬೆಳಗ್ಗೆ ಒಂದು ಪೂಜೆ ಪುನಸ್ಕಾರದೊಂದಿಗೆ ನಮ್ಮ ದಿನವನ್ನು ಶುರು ಮಾಡಬೇಕಂದ್ರೆ ದೇವರ ನಾಮಸ್ಮರಣೆಯೊಂದಿಗೆ ನಾವು ದಿನವನ್ನು ಶುರು ಮಾಡೋದ್ರ ಜೊತೆಗೆ ನಾವು ಯಾವಾಗಲೂ ಮನೆಯಲ್ಲಿ ಒಳ್ಳೆಯದನ್ನೇ ಮಾತಾಡಬೇಕು. ಆಗ ಆ ಮನೆಯಲ್ಲಿರುವ ಒಂದು ನೆಗೆಟಿವ್ ವಿಚಾರಗಳು ದೂರವಾಗ್ತಾ ಹೋದಷ್ಟು ನಮ್ಮ ಸುತ್ತ ಇರುವ ಅವರಾಗಿರ್ಬೋದು, ಮನೆಯ ವಾಸ್ತು ಆಗಿರ್ಬೋದು ತನ್ನಿಂದ ತಾನೇ ಸರಿಯಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ತನ್ನಿಂದ ತಾನೇ ಏಳಿಗೆ ಸಿಗ್ತಾ ಹೋಗುತ್ತೆ. ಹಾಗೆ ನಮ್ಮ ತಂದೆ ತಾಯಿ ಸೇವೆ ಮಾಡಬೇಕು, ಅವರಿಗೆ ಗೌರವ ಕೊಡಬೇಕು. ಹಿರಿಯರಿಗೆ ಗುರುಗಳಿಗೆ ನಾವು ಗೌರವ ಕೊಡೋದನ್ನು ಮರಿಬಾರ್ದು. ಯಾವ ಜನ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೋ, ಏನು ಯೋಚಿಸ್ತಾ ಇದ್ದಾರೋ, ಏನು ನಮ್ಮ ಬಗ್ಗೆ ಒಂದು ಕುತಂತ್ರ ನಡೆಸ್ತಾ ಇದ್ದಾರೋ ಅದ್ರ ಬಗ್ಗೆ ನಾವು ಯೋಚಿಸಲೂಬಾರ್ದು. ಅಂಥ ಜನರ ಒಂದು ಎನರ್ಜಿಗೆ ನಾವು ಕನೆಕ್ಟ್ ಆಗಬಾರ್ದು. ಅಂಥವ್ರನ್ನ ನಾವು ಇಗ್ನೋರ್ ಮಾಡಬೇಕು. ಅವರನ್ನು ಯಾವಾಗ ಅವರ ಎನರ್ಜಿಯನ್ನು ಅವರನ್ನು ಇಗ್ನೋರ್ ಮಾಡ್ತೀವೋ, ದೂರ ಇಡ್ತಾ ಹೋಗ್ತೀವಿ, ನಮ್ಮ ಮನೆಯ ಮೇಲಾಗಿರ್ಬೋದು, ನಮ್ಮ ಕುಟುಂಬದ ಮೇಲಾಗಿರ್ಬೋದು, ನಮ್ಮ ಮೇಲಾಗಿರ್ಬೋದು ಯಾವುದೇ ರೀತಿ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವ ಬೀರೋದಿಲ್ಲ. ಹಾಗಾಗಿ ಯಾರೋ ಬಂದು ಕೆಟ್ಟದಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಿರ್ಬೋದು, ಏನು ಮಾತಾಡ್ತಾ ಇರ್ತಾರೆ ಅಂದರೆ ಹೌದು ಅಂತಲೂ ಕೂಡ ನಾವು ಹೇಳಬಾರ್ದು. ಯಾಕಂದರೆ ಆ ಒಂದು ಅವರ ಒಂದು ಪಾತ್ರದಲ್ಲಿ ನಾವು ಕೂಡ ನಮ್ಮದಾದ ಒಂದು ರೀತಿಯಲ್ಲಿ ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡಿಕೊಂಡು ಆ ಪಾಪಕ್ಕೆ ನಾವು ಕೂಡ ಗುರಿ ಆಗ್ತೀವಿ. ಇದೇ ಒಂದು ಕರ್ಮದ ಸಣ್ಣ ಪುಟ್ಟ ಒಂದು ರೂಪಗಳಾಗಿರ್ತವೆ. ಇವುಗಳನ್ನು ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕಾಗತ್ತೆ ಸ್ನೇಹಿತರೆ.
ಮಾಟ ಮಂತ್ರವನ್ನು ಹೇಗೆ ನಾವು ರಿಮೂವ್ ಮಾಡ್ಕೊಳ್ಬೇಕು ಆ ಎನರ್ಜಿಯನ್ನು, ಹಾಗೆ ದೃಷ್ಟಿದೋಷವನ್ನು ಹೇಗೆ ದೂರ ಮಾಡ್ಕೊಳ್ಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟವಾದರೆ ನಿಮ್ಮದು ಏನಾದರೂ ಒಂದು ಗೊಂದಲ ಸಮಸ್ಯೆ ಇದೆ, ಪರಿಹಾರ ಬೇಕು ಅನ್ನೋದಾದರೆ ಖಂಡಿತವಾಗಿ ಕಮೆಂಟಲ್ಲಿ ತಿಳಿಸಿ, ಅದಕ್ಕೂ ಕೂಡ ಉತ್ತರ ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಮಾಟ ಮಂತ್ರದ ಪ್ರಯೋಗ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅನ್ನೋ ರೀತಿಲಿ ಪದೇ ಪದೇ ಆ ಒಂದು ಎನರ್ಜಿಯನ್ನು ನೀವು ನೆನಪು ಮಾಡ್ಕೊಳ್ಬಾರ್ದು. ಅದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಅವುಗಳನ್ನು ಇಗ್ನೋರ್ ಮಾಡಿ ಅಂಥ ವಿಚಾರಗಳನ್ನು ಮನೆಯಲ್ಲಿ ಮಾತಾಡದೇ ಇರೋದೇ ಒಳ್ಳೆಯದು. ತುಂಬಿದ ಮನೆಯಲ್ಲಿ ಯಾವತ್ತೂ ಮಾಟ ಮಂತ್ರದ ವಿಚಾರದ ಬಗ್ಗೆ ಮಾತಾಡಬಾರ್ದು ಅಂತಾರೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಆ ಎನರ್ಜಿಯನ್ನು ನಿಮ್ಮ ಮೇಲೆ ಹಾವಿ ಮಾಡ್ಕೊಳ್ಬೇಡಿ. ಆ ವಿಚಾರವನ್ನು ಬಿಟ್ಬಿಡಿ. ಅದು ಮಾಡಿದರೂ ಕೂಡ ಯಾರಾದರೂ ಮಾಡಿದ ಅನುಭವ ನಿಮಗೆ ಆಗಿದೆ ಅಂದರೆ ಆ ವಿಚಾರವನ್ನು ನೆನಪು ಮಾಡ್ಕೊಳ್ಬೇಡಿ. ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಕಂಡುಕೊಳ್ಳಿ. ಆತ್ಮಸ್ಥೈರ್ಯದಿಂದ ನೀವು ಕೆಲವು ಎನರ್ಜಿಗಳನ್ನು, ಕೆಲವು ಜನರನ್ನು, ಕೆಲವು ಸಮಸ್ಯೆಗಳನ್ನು ಫೇಸ್ ಮಾಡಲೇಬೇಕು. ಇಲ್ಲಿ ಅಸಾಧ್ಯ ಅನ್ನೋದೇನಿಲ್ಲ. ಭಗವಂತನ ಆಶೀರ್ವಾದ, ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ ನಿಮ್ಮ ಜೊತೆಗಿರೋವರೆಗೂ ನಿಮ್ಮ ಒಳ್ಳೆಯ ಉದ್ದೇಶ ಆಗಿರ್ಬೋದು, ಕರ್ಮಗಳಾಗಿರ್ಬೋದು ನಿಮ್ಮನ್ನು ಕಾಪಾಡ್ತವೆ. ಹಾಗಾಗಿ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಮಾಟ ಮಂತ್ರ ಅಂದರೆ ಕೆಲವರಿಗೆ ಅದೊಂದು ಹವ್ಯಾಸನೋ, ಅಭ್ಯಾಸನೋ, ದುರಭ್ಯಾಸನೋ, ಒಟ್ಟಾರೆಯಾಗಿ ಅವರು ಇನ್ನೊಬ್ಬರು ಏಳಿಗೆಯನ್ನು ಸಹಿಸದೆ ಈ ರೀತಿ ಮಾಡೋ ಜನರು ಇರ್ತಾರೆ. ಅಂದರೆ ಕಾಪಾಡೋ ಭಗವಂತ ಇರದೇ ಇರ್ತಾನ? ಯೋಚನೆ ಮಾಡಬೇಕಲ್ವ. ಹಾಗಾಗಿ ಅವನ ಜೊತೆ ನಾವು ಇದ್ದೀವಿ ಅಂದಮೇಲೆ ಇಂಥ ಜನರಿಗೆ ಯಾಕೆ ಹೆದರಬೇಕು? ಮುಂದೆ ಹೋಗ್ತಾನೆ ಇರಬೇಕು. ಜೀವನದಲ್ಲಿ ಏಳು ಬೀಳು ಇದ್ದೇ ಇರ್ತವೆ. ಇಲ್ಲಿ ಅಸಂಭವ ಅನ್ನೋದೇನಿಲ್ಲ, ಎಲ್ಲವೂ ಸಂಭವ. ನೀವು ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನು ಎದುರಿಸ್ಬೇಕಷ್ಟೇ. ಆ ರೀತಿ ಒಂದು ದೃಢ ವಿಶ್ವಾಸದೊಂದಿಗೆ ನಾವೆಲ್ಲರೂ ಮುಂದೆ ಸಾಗಿದಾಗ ಖಂಡಿತವಾಗಿಯೂ ಈ ಅಂಥದ್ದೇ ಒಂದು ನೆಗೆಟಿವ್ ಎನರ್ಜಿ ಆದರೂ ನಮ್ಮ ಮೇಲೆ ಹಾನಿ ಉಂಟು ಮಾಡೋದಿಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆಯನ್ನು ನೀವೇ ಕಂಡುಕೊಳ್ಬೇಕು. ಶಿಸ್ತುಬದ್ಧವಾದ ಜೀವನ ಆಗಿರ್ಬೋದು, ದಯೆ, ಕರುಣೆ, ಪ್ರೇಮ, ಸೇವೆಯ ಸ್ವಭಾವ ಆಗಿರ್ಬೋದು, ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು, ಇವೆಲ್ಲವೂ ಕೂಡ ಎಂಥದ್ದೇ ಗ್ರಹದೋಷ ಆಗಿರ್ಬೋದು, ಎಂಥದೇ ಒಂದು ಕೆಟ್ಟ ಕರ್ಮವನ್ನಾಗಿರ್ಬೋದು ಕರಗಿಸುವಂಥ ಒಂದು ಗುಣವನ್ನು ಹೊಂದಿದ್ದಾವೆ. ಹಾಗಾಗಿ ಅವುಗಳಲ್ಲೇ ನಾವು ಇದ್ದೀವಿ. ಈಗ ಆ ಸೇವೆಯೊಂದಿಗೆ ನಾವು ಸಾಕ್ತಾ ಇದ್ದೀವಿ ಅಂದರೆ ಯಾವುದಕ್ಕೂ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಗೆಲುವು ನಿಶ್ಚಿತವಾಗಿ ನಮಗೆ ಸಿಕ್ಕೇ ಸಿಗುತ್ತೆ. ಯಾವುದೇ ರೀತಿ ನೀವು ಭಯ ಪಡೋದು ಬೇಡ. ಒಳ್ಳೆಯ ರೀತಿಯ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ ಭಗವಂತನ ಆಶೀರ್ವಾದ ನಿಮ್ಮ ಮೇಲಿದೆ ಸ್ನೇಹಿತರೆ. ಈ ಮಾಟ ಮಂತ್ರದ ಪ್ರಯೋಗಕ್ಕೆ ಕೆಲವೊಂದು ಸರಳ ಮದ್ದುಗಳಿದ್ದಾವೆ. ಅಂದರೆ ಯಾವ ರೀತಿ ಅಂದರೆ ನಮ್ಮ ಮನೆಯಲ್ಲೇ ಸಿಗುವ ಒಂದು ಹೈ ಎನರ್ಜಿಯ ವಸ್ತುಗಳಿಂದ ನಾವು ಈ ಮಾಟ ಮಂತ್ರದ ಪ್ರಯೋಗವನ್ನು ದೂರ ಮಾಡ್ಕೊಳ್ಬೋದು. ಕೆಲವು ನಕಾರಾತ್ಮಕ ಎನರ್ಜಿ ಆಗಿರ್ಬೋದು, ಕೆಟ್ಟ ದೃಷ್ಟಿ ಆಗಿರ್ಬೋದು, ಅವುಗಳನ್ನು ನಿವಾರಣೆ ಮಾಡ್ಕೊಳ್ಬೋದು. ಅದು ಹೇಗೆ ಮಾಡ್ಕೊಳ್ಬೇಕು, ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು, ಯಾವ ವಸ್ತುಗಳಿಂದ ಮಾಡ್ಕೊಳ್ಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ₹1 ಖರ್ಚಿಲ್ಲದೆ ನಿಮ್ಮ ಮನೆಯಲ್ಲಿರುವ ವಸ್ತುಗಳಿಂದ, ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಆತ್ಮಸ್ಥೈರ್ಯದಿಂದ, ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಆ ಒಂದು ಬ್ಲಾಕ್ ಮ್ಯಾಜಿಕನ್ನು ನೀವು ರಿಮೂವ್ ಮಾಡ್ಕೊಳ್ಬೋದು. ಅದರ ಪರಿಹಾರವನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಅಲ್ಲಿಯವರೆಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮಾಟ ಮಂತ್ರದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ಹೇಗೆ ಇದಕ್ಕೆ ಒಂದು ರಿಮೂವ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ನೋಡಬೇಕು ಅನ್ನೋದಾದರೆ ಖಂಡಿತವಾಗಿ ಮುಂದಿನ ವಿಡಿಯೋನ ನೋಡಿ, ನಿಮಗೆ ಅದರಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ. ವಿಡಿಯೋ ತುಂಬ ದೊಡ್ಡದಾಯಿತು ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆಯೋ, ಇಲ್ಲ ಮಾತು ತುಂಬ ಜಾಸ್ತಿ ಆಡಿದೆ ಅಂತ ಹೇಳಿ ಅನ್ನಿಸ್ತಾ ಇದೆಯೋ, ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ನಿಮಗೆ ಉಪಯುಕ್ತವಾಗಿದೆ ಈ ಎಲ್ಲ ಮಾತುಗಳಿಂದ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇದು ನನ್ನ ನಂಬಿಕೆ. ಪ್ರಯತ್ನ ನನ್ನದು, ಫಲ ಭಗವಂತನಿಗೆ ಬಿಟ್ಟ ಹಾಗೆ ನಾನು ಬಿಟ್ಟಿದ್ದೀನಿ. ನಿಮ್ಮ ಅಭಿಪ್ರಾಯ, ನಿಮ್ಮ ನಂಬಿಕೆಗೆ ಹೇಗೆ ತಗೊಳ್ತೀರೋ ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿರುತ್ತೆ ಸ್ನೇಹಿತರೆ. ಎಷ್ಟಾಗುತ್ತೋ ಅಷ್ಟು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಅದಕ್ಕನುಸಾರವಾಗಿ ನಾನು ನನ್ನ ವಿಡಿಯೋಗಳಲ್ಲಿ ಸ್ವಲ್ಪ ದೊಡ್ಡದಾಗಿ ಆದರೂ ಪರವಾಗಿಲ್ಲ ನಿಮಗೆ ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅನ್ನೋ ನಂಬಿಕೆ ನನಗಿದೆ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ದಿನನಿತ್ಯದ ದಿನಚರಿಯೊಂದಿಗೆ ನಾನು ನಿಮಗೆ ಮಾಟ ಮಂತ್ರದ ಒಂದು ಪ್ರಯೋಗ ಹೇಗಾಗತ್ತೆ, ಹಾಗೆ ಯಾವೆಲ್ಲ ರೀತಿಯಲ್ಲಿ ನಾವು ಅವುಗಳನ್ನು ಪರಿಹಾರ ಮಾಡಿಕೊಳ್ಬೇಕು, ಹಾಗೆ ನಮ್ಮ ಹಿರಿಯರ ಮಾತುಗಳು ಖಂಡಿತ ಯಾವುದೂ ಸುಳ್ಳಲ್ಲ ಅನ್ನೋದನ್ನು ವಾಸ್ತವವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ವಿಚಾರ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಬೇಕು ಅಂತ ಹೇಳಿದರೆ ಸ್ಪಷ್ಟವಾಗಿ ಕಮೆಂಟಲ್ಲಿ ತಿಳಿಸಿ. ಅದರ ಬಗ್ಗೆನೇ ನಾನು ಸಂಕ್ಷಿಪ್ತವಾದ ವಿಡಿಯೋಗಳನ್ನು ಕೂಡ ಮಾಡಿ ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಅರಿಶಿನವನ್ನು ಹೇಗೆ ಹಾಕಬೇಕು, ಹಾಗೆ ಅರಿಶಿನವನ್ನು ಹೇಗೆ ನಾವು ಯಾವ ಸಮಯಕ್ಕೆ ತೆಗಿಬೇಕು, ಹೇಗೆ ಅರಿಶಿನ ಪುಡಿಯನ್ನು ಮಾಡ್ಕೊಳ್ಬೇಕು, ಮನೆಯಲ್ಲೇ ಅರಿಶಿನ ಪುಡಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವ ಕರ್ಕ್ಯುಮಿನ್ ಒಂದು ಅಂಶ ಹಾಗೇ ಇರುತ್ತೆ. ಅದರಿಂದ ನಮ್ಮ ಜೀವನಕ್ಕೆ, ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗಾದರೆ ಅಲ್ಲಿಯವರೆಗೂ ನಮಸ್ತೆ, ಶುಭರಾತ್ರಿ.